ನಮಸ್ಕಾರ, ನಾನು ಹರೀಶ್ ನಾಗರಾಜು. ಇತ್ತೀಚೆಗೆ ಎಲ್ಲರ ಕೈಲೂ ಮೊಬೈಲೇ, ಆದರೆ ಪ್ರತಿ ಹಂತದಲ್ಲೂ ಕೂಡ ಅದರಲ್ಲೇನೋ ಹೊಸದಿದೆಯಾ ಅಂತ ಎಲ್ಲರೂ ನೋಡೋಕ್ಕೆ ಶುರು ಮಾಡ್ತಾರೆ. ಹೊಸದು ಕಂಡ್ರೆ ಬೇರೆ ಏನೂ ಯೋಚನೆ ಮಾಡಲ್ಲ, ಆ ಟ್ರೆಂಡಲ್ಲಿ ನಾವು ಇರಬೇಕು ಅಂತ ಎಲ್ಲರೂ ಆಸೆ ಪಡ್ತಾರೆ. ತಪ್ಪೇನೂ ಇಲ್ಲ, ಬಿಕಾಸ್ ಈ AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಜಗತ್ತಲ್ಲಿ ಯಾವ ಕ್ಷಣ ಯಾರನ್ನ ಹೇಗೆ ಸೆಳೆಯುತ್ತೋ ಗೊತ್ತಿಲ್ಲ. ಬಟ್ ಯಾರಿಗೆ ವಾವ್ ಅನಿಸುತ್ತೋ ತಕ್ಷಣ ಅದ್ರ ಕಡೆ ವಾಲ್ ಬಿಡ್ತೀವಿ. ಅದು ಮನುಷ್ಯನ ಸಹಜ ಗುಣ ಕೂಡ ಹೌದು. ಆದರೆ ಈಗ ನಾನು ಮಾತಾಡೋಕ್ಕೆ ಶುರು ಮಾಡ್ತಿರೋದು ಇತ್ತೀಚಿನ ಒಂದು ಟ್ರೆಂಡ್. ಅದು ನಮ್ಮ ಫೋಟೋ ಅಪ್ಲೋಡ್ ಮಾಡಿದ್ರೆ, ನಮ್ಮ ಫ್ಯಾಮಿಲಿ ಫೋಟೋ ಅಪ್ಲೋಡ್ ಮಾಡಿದ್ರೆ ನಮಗೆ ಒಂಥರ ಮುದ ಕೊಡುವಂಥ ಖುಷಿಯಾಗಿಡುವಂಥ ಒಂದು ಗಿಬ್ಲಿ ಪಿಕ್ಚರ್ ಆಚೆಗೆ ಬರುತ್ತೆ. AI ಅದನ್ನು ಕೊಡುತ್ತೆ. ತಕ್ಷಣ ಎಲ್ಲರೂ ಪೋಸ್ಟ್ ಮಾಡೋಕ್ಕೆ ಶುರು ಮಾಡಿಬಿಟ್ವಿ. ಆ ಟ್ರೆಂಡು ದೊಡ್ಡ ಮಟ್ಟಕ್ಕೆ ವೈರಲ್ ಆಯಿತು. ಈಗಿರೋ ಕನ್ಸರ್ನ್ ಏನು ಗೊತ್ತಾ? ಯಾಕೆ ಈ ಟ್ರೆಂಡು? ನಮ್ಮ ಫೋಟೋ ಅಪ್ಲೋಡ್ ಮಾಡೋದ್ರಿಂದ ನಮಗೇನಾದರೂ ಪ್ರಾಬ್ಲಮ್ ಆಗುತ್ತಾ? ನಮ್ಮ ಖಾಸಗಿತನಕ್ಕೆ ಏನಾದರೂ ಧಕ್ಕೆ ಬರುತ್ತಾ ಅನ್ನೋದು ಈಗಿರುವಂಥ ದೊಡ್ಡ ಕ್ವಶನ್. ತುಂಬ ಜನ ಅದರ ಪರ ವಿರೋಧದ ಬಗ್ಗೆ ಮಾತಾಡ್ತಿದ್ದಾರೆ. ಆಗ ನನಗನ್ಸಿದ್ದು ನ್ಯೂಸು ನಮ್ಮ ಪ್ಲ್ಯಾಟ್ಫಾರ್ಮ್ ಮೂಲಕ ಅದಕ್ಕೊಂದು ಅಥೆಂಟಿಕೇಟ್ ಆದಂಥ ಇನ್ಫಾರ್ಮೇಷನ್ನ ಕೊಡಿಸ್ಬೇಕು ಅಂತ. ಸೊ ಎಕ್ಸ್ಪರ್ಟ್ ಬೇಕೇ ಬೇಕು. ಇದಕ್ಕೆ ಸಮರ್ಥವಾಗಿ ಉತ್ತರ ಕೊಡೋಕ್ಕೆ ಸಾಧ್ಯ ಆಗೋದು ಆ ಎಕ್ಸ್ಪರ್ಟ್ ಕೈಯಿಂದ ಮಾತ್ರ ಸಾಧ್ಯ ಅಂತ ಇವತ್ತಿನ ಈ ಸ್ಪೆಷಲ್ ಎಪಿಸೋಡ್ನಲ್ಲಿ ನನ್ನ ಜೊತೆ ಇದ್ದಾರೆ ಫೊರೆನ್ಸಿಕ್ ಎಕ್ಸ್ಪರ್ಟ್ ಶ್ರೀ BN ಪಣೀಂದ್ರ ಅವರು. ಕೇಳೋಣ, ನಿಮಗೆ ಮಾಹಿತಿಯನ್ನು ಕೊಡಿಸೋ ಪ್ರಯತ್ನ ಮಾಡ್ತಿದ್ದೀನಿ. ಪಣೀಂದ್ರ ಸರ್, ನಮಸ್ಕಾರ. ನಮಸ್ಕಾರ. ನಿಮ್ಮೆಲ್ಲೂ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ಗಿಬ್ಲಿ ಫೋಟೋ ನೋಡಲಿಲ್ಲಪ್ಪ ನಾನು. ಸರ್, ಗಿಬ್ಲಿ ಅಂತಲೇ ಅಲ್ಲ, ಯಾವುದೇ ಒಂದು ಸೋಷಿಯಲ್ ಮೀಡಿಯಾ ಟ್ರೆಂಡ್ ಇರ್ಬೋದು, ಸ್ವಲ್ಪ ನಾನು ಅದರಿಂದ ಸ್ವಲ್ಪ ದೂರ. ನಾನು ಅಂತ ಕೇಳಿದ್ರೆ ನಾನಿರ್ಬೋದು, ನನಗೆ ತುಂಬ ಬೇಕಾಗಿರುವಂಥ ವ್ಯಕ್ತಿಗಳೇನಿದ್ದಾರೆ ಅವರು ಕೂಡ ಸ್ವಲ್ಪ ದೂರ ಇಡೋ ಪ್ರಯತ್ನಗಳನ್ನ ನಾನು ಮಾಡಿದ್ದೀನಿ ನಾನು. ಸೊ ಆ ಒಂದು ಕಾರಣಕ್ಕೆ ಈವನ್ ದಿಸ್ ಟ್ರೆಂಡ್ ಗಿಬ್ಲಿ ಏನಿದೆ ಅದರಿಂದ ಕೂಡ ಸ್ವಲ್ಪ ದೂರ ಇದ್ದೀನಿ. ಓಕೆ, ಗಿಬ್ಲಿ ಅಂತೂ ಆ್ಯಸ್ ಯು ಅವೇರ್ ಈಗ ನಾವೇನು ಸ್ಕ್ರಾಲ್ ಮಾಡಿದ್ರು ಬರೀ ಗಿಬ್ಲಿ ಕಾಣಿಸ್ತಾ ಇದೆ ಸರ್. ನಾವು ಅಂತಲ್ಲ, ಲಕ್ಷ ಕೋಟಿ ಜನ ಗಿಬ್ಲಿ ಫೋಟೋ ಅಪ್ಲೋಡ್ ಮಾಡ್ತಾರೆ, ನಾವು ಟ್ರೆಂಡಲ್ಲಿದ್ದೀವಿ ಅಂತ ತೋರಿಸ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ದಾರೆ. ಇಸ್ ಇಟ್ ಡೇಂಜರಸ್ ಅಥವಾ ಇದೊಂದು ಟ್ರೆಂಡ್ ಅಪ್ಪ ಅಂತ ಲೈಟಾಗಿ ತೊಗೋಬೇಕಾ? ಸರ್, ವೆನೆವರ್ ಈ ಥರ ಒಂದು ಟ್ರೆಂಡ್ ನೋಡ್ತಾ ಹೋದಾಗ ಆ ಮೂಮೆಂಟಲ್ಲಿ ಒಂದು ಈ ಗಿಬ್ಲಿ ಅಂತ ಏನು ಟ್ರೆಂಡ್ ಬಂದಿದೆ, ಈ ಥರ ಟ್ರೆಂಡ್ ಬರ್ತಿರೋದು ಇದೇ ಮೊದಲನೇ ಬಾರಿ ಅಲ್ಲ. ಮುಂಚೆ ಕೂಡ ಈ ತಾಯಂದಿರು ಅವರವರ ಮಕ್ಕಳನ್ನ ಫೋಟೋ ತೆಗೆದು ಅಪ್ಲೋಡ್ ಮಾಡಬೇಕು ಅಂತ ಒಂದು ಟ್ರೆಂಡ್ ಬಂದಿತ್ತು. ಫ್ಯಾಮಿಲಿ ಫೋಟೋಗಳನ್ನ ಹಾಕಬೇಕು ಅಂತ ಒಂದು ಟ್ರೆಂಡ್ ಬಂದಿತ್ತು. ಸೊ ಮಕ್ಕಳುಗಳಂದರೆ ನಿಮ್ಮ ಬೇರೆ ಬೇರೆ ಏಜ್ ಗ್ರೂಪಿನ ಫೋಟೋಗಳು ಹಾಕಬೇಕು ಅಂತ ಒಂದು ಟ್ರೆಂಡ್ ಬಂದಿತ್ತು. ಸೊ ಆ ರೀತಿಯಲ್ಲಿ ಟ್ರೆಂಡ್ಗಳು ಬರ್ತಾ ಇರ್ತವೆ, ಹೋಗ್ತಾ ಇರ್ತವೆ. ಅದರಲ್ಲಿ ಇವತ್ತಿನ ಒಂದು ಕಾಲಘಟ್ಟದ ಪ್ರಕಾರ ಗಿಬ್ಲಿ ಅನ್ನೋದು ಇವತ್ತಿಗೆ ಮನೆ ಮಾತಾಗಿರುವಂಥ ಒಂದು ಟ್ರೆಂಡ್ ಅಷ್ಟೇ ಹೊರತು ಈ ಥರ ಟ್ರೆಂಡ್ ಬಂದು ಹೋಗಿ ಮಾಡ್ತಾ ಇರ್ತವೆ. ಆದರೆ ಈ ಒಂದು ಟ್ರೆಂಡ್ ಏನಿದೆ, ಇನ್ ಎ ಸಿಂಪಲ್ ಸೆನ್ಸ್ ಅದು ಕಾರ್ಟೂನಿಶ್ ಅಥವಾ ಒಂದು ಅನಿಮೆ ಎಫೆಕ್ಟು ಕೊಡುತ್ತೆ ಅಂತ, ದಟ್ ಗಿವ್ಸ್ ಅ ಪ್ಲೆಷರ್ ಅಂತ ನೋಡ್ತಾ ಇದ್ದೀವಿ ನಾವು. ಬಟ್ ಹೌ ಡಸ್ ಇಟ್ ಕ್ರಿಯೇಟ್ ಅ ಅನಿಮೆ? ಈಗ ನಾವು ಒಬ್ಬ ಹುಡುಗ ಹೆಂಡತಿ ಜೊತೆನೋ, ಲವರ್ ಜೊತೆನೋ, ಗಂಡ ಹೆಂಡತಿ ಮಗಳ ಜೊತೆನೋ ಅಥವಾ ಮಗನ ಜೊತೆನೋ ಅಥವಾ ಅಪ್ಪ ಅಮ್ಮನ ಜೊತೆನೋ ಫ್ಯಾಮಿಲಿ ಜೊತೆ ಅಪ್ಲೋಡ್ ಮಾಡೋದು ಸಹಜ, ಬಿಕಾಸ್ ಅದು ಚೆಂದ ಕಾಣುತ್ತೆ ನೋಡೋದಕ್ಕೆ ಅಂತ. ಇದು ಏನಾದರೂ ಥ್ರೆಟ್ ಇದೆಯಾ? ನೋಡಿ, ಅದನ್ನು ಒಂದು ಗೆಟ್ ಟುಗೆದರ್ ಪಾರ್ಟಿಗೋ ಬರ್ತ್ಡೇ ಪಾರ್ಟಿಗೋ ಹೋದರೆ ಅಲ್ಲೊಬ್ರು ಕ್ಯಾರಿಕೇಚ್ ಆರ್ಟಿಸ್ಟ್ ಕೂತ್ಕೊಂಡಿರ್ತಾರೆ. ನಾವು ಅವ್ರ ಮುಂದೆ ಕೂತ್ಕೊಂಡು ಒಂದು ಸ್ಕೆಚ್ ಮಾಡಿಸ್ಕೊಂಡು ತೊಗೊಂಬಂದು ನಾನು ಯಾವ ರೀತಿ ಕಾಣಿಸ್ತಿದ್ದೀನಿ ಅದು ತೋರಿಸೋ ಒಂದು ಪದ್ಧತಿ ನೋಡಿರ್ತೀವಿ ನಾವು. ಅದಕ್ಕೆ ತುಂಬ ಹತ್ತಿರವಾಗಿರುವಂಥ ಕೆಲವು ಕಾರ್ಟೂನಿಶ್ ಅನಿಮೆಗಳು ಈ ಒಂದು ಗಿಬ್ಲಿ ಮುಖಾಂತರ ಬರ್ತಾ ಇದೆ. ಒಂದೇನಂತ ಕೇಳಿದ್ರೆ, ಯಾರಿಗೆ ಸೆಕ್ಯೂರಿಟಿ ಬಗ್ಗೆ ಗಮನನೇ ಇಲ್ವೋ, ಅದ್ರ ಕನ್ಸನೇ ಇಲ್ವೋ, ಅವ್ರಿಗೆ ಬಹುಶಃ ಈ ಕಾನ್ವರ್ಸೇಷನ್ ಕೂಡ ಅರ್ಥ ಆಗ್ಲಿಕ್ಕೆ ಚಾನ್ಸ್ ಇಲ್ಲ. ಆದರೆ ಯಾರಿಗೆ ಸ್ವಲ್ಪ ಒಂದು ಡೌಟ್ ಇದೆಯೋ ಅವ್ರಿಗೆ ಬಹುಶಃ ಈ ಒಂದು ಸಂಭಾಷಣೆ ಚೆನ್ನಾಗಿ ಅರ್ಥ ಆಗುತ್ತೆ. ಫಾರ್ ದ ರೀಸನ್, ಆ ಒಂದು ಕಾರ್ಟೂನಿಶ್ ಎಫೆಕ್ಟ್ ಕೊಡಬೇಕಾದ್ರೆ ಯು ಹ್ಯಾವ್ ಟು ಅಪ್ಲೋಡ್ ಅ ರಿಯಲ್ ಟೈಮ್ ಇಮೇಜ್. ಹೌದು, ಒಂದು ರಿಯಲ್ ಟೈಮ್ ಇಮೇಜ್ ಕೊಡಬೇಕಾದ್ರೆ ನೀವು ದೇ ಇಸ್ ಸಮಥಿಂಗ್ ಕಾಲ್ಡ್ ಮೆಟಾ ಡೇಟಾ ಅಂತ ಕರಿತೀವಿ ನಾವು. ಫಾರ್ ಎ ಫೈಲ್, ಒಂದು ಇಮೇಜ್ ಅಪ್ಲೋಡ್ ಮಾಡಬೇಕಾದ್ರೆ ಇವತ್ತಿನ ಮೊಬೈಲಲ್ಲಿ ಒಂದು ಇಮೇಜ್ ಕ್ಯಾಪ್ಚರ್ ಮಾಡಿದಾಗ ನೀವು ನಿಮ್ಮ ಆ ಲೊಕೇಶನ್ ಕೂಡ ಕ್ಯಾಪ್ಚರ್ ಆಗುತ್ತೆ. ಅದು ನೀವು ಎಲ್ಲಿಂದ ಅಪ್ಲೋಡ್ ಮಾಡ್ತಿದ್ದೀರಾ ಅದು ಕೂಡ ಆ ಕ್ಯಾಪ್ಚರ್ ಗೊತ್ತಾಗ್ತಾ ಹೋಗುತ್ತೆ. ಸೊ ಈ ಒಂದು ಇಮೇಜು ಗಿಬ್ಲಿ ಆ ಥರ ಮಾಡಬೇಕು ಹೋದಾಗ ದಟ್ ಕ್ರಿಯೇಟ್ಸ್ ದ ಗಿಬ್ಲಿ ಎಫೆಕ್ಟ್ ಬೇಸ್ಡ್ ಆನ್ ದ ಆ್ಯಕ್ಚುಯಲ್ ಇಮೇಜ್. ಸೊ ಹಾಗಾಗಿ ಆ ಒರಿಜಿನಲ್ ಇಮೇಜಲ್ಲಿರುವಂಥ ಎಲ್ಲ ಇನ್ಫಾರ್ಮೇಷನ್ನು, ನಾಟ್ ಜಸ್ಟ್ ದ ಫೇಸಸ್ ಆಫ್ ದ ಪೀಪಲ್, ಅದಕ್ಕೆ ಅಟ್ಯಾಚ್ ಆಗಿರುವಂಥ ಟೆಕ್ನಿಕಲ್ ಡೀಟೇಲ್ಸ್ ಕೂಡ ಆ ಒಂದು ಪೋರ್ಟಲ್ಗೆ ಸಿಂಕ್ ಆಗ್ತದೆ. ಅದು ಸಿಂಕ್ ಆದ ನಂತರ ಒಂದು ಇಮೇಜ್ ಕೊಡುತ್ತೆ, ನಾವು ಅದನ್ನ ತೊಗೋತೀವಿ, ಎಲ್ಲ ಕಡೆ ಹಾಕೋತೀವಿ, ಅಷ್ಟು ಮಾತ್ರ ನಮ್ಗೆ ಗೊತ್ತಿರೋದು. ಆದರೆ ನಾವು ಅಪ್ಲೋಡ್ ಮಾಡಿರೋವಂಥ ಒಂದು ಡೇಟಾ ಏನಿದೆ, ದಟ್ಸ್ ಎ ವೆರಿ ಬಿಗ್ ಥ್ರೆಟ್ ಅಂತ ಕೇಳಿದ್ರೆ ಥ್ರೆಟ್ ಫಾರ್ ದ ಪ್ರೈವಸಿ ಕನ್ಸರ್ನ್. ಇದು ಗ್ಲೋಬಲ್ ಲೆವೆಲಲ್ಲಿ ಆಗ್ತಿರುವಂಥ ಒಂದು ಥ್ರೆಟ್ ಇದು. ನೋಡಿ,
ಗ್ಲೋಬಲಲ್ಲಿ ಯುರೋಪಿಯನ್ ಕೌನ್ಸಿಲ್ ಪ್ರಕಾರ GDPR ಅಂತ ಒಂದು ಗೈಡ್ಲೈನ್ಸ್ ಕೊಟ್ಟಿದ್ದಾರೆ, ಗ್ಲೋಬಲ್ ಡೇಟಾ ಪ್ರೊಟೆಕ್ಷನ್ ರೂಲ್ಸ್ ಅಂದ್ಬಿಟ್ಟು. ಸೊ ಈ ಒಂದು GDPR ಪ್ರೊವಿಷನ್ಸ್ ಪ್ರಕಾರ ಯಾವುದೇ ಒಂದು ಇಮೇಜ್ನ ನೀವು ಯೂಸ್ ಮಾಡಬೇಕಾದ್ರೆ ಕನ್ಸೆಂಟ್ ಇರಬೇಕು, ಆ ವ್ಯಕ್ತಿ ಕನ್ಸೆಂಟ್ ಕೊಟ್ಟಿರಬೇಕು, ನೀವು ಯಾವೆಲ್ಲ ಕಾರಣಕ್ಕೆ ಬಳಸ್ಕೋತೀರೋ ಎಲ್ಲದಕ್ಕೂ ಅವ್ರು ಕನ್ಸೆಂಟ್ ಕೊಟ್ಟಿರಬೇಕು ಅಂತ 108 ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ಗಳಿದೆ. ಆ್ಯಂಡ್ ಆಲ್ ದೀಸ್ ಕಂಪನೀಸ್ ಹೂ ಆಪರೇಟ್ ಅಕ್ರಾಸ್ ದ ವರ್ಲ್ಡ್ ಆರ್ ಆಬ್ಲಿಗೇಟೆಡ್ ಟು ಫಾಲೋ GDPR ಗೈಡ್ಲೈನ್ಸ್. ಓಕೆ, ಆದರೆ ಈ ಒಂದು ಟ್ರೆಂಡ್ ಏನಿದೆ, ಇದನ್ನು ನಾವು ಅಪ್ಲೋಡ್ ಮಾಡುವಂಥ ಒಂದು ಇಮೇಜ್ ಏನಿದೆ, ವಿ ಆರ್ ಅಪ್ಲೋಡಿಂಗ್ ಇಟ್ ಫಾರ್ ವಾಲಂಟಿಯರ್ಲಿ ಅಪ್ಲೋಡ್ ಮಾಡ್ತಿದ್ದೀವಿ ನಾವು ಅವ್ರ ಕನ್ಸೆಂಟ್ ಕೊಡೋದಕ್ಕಾಗಲಿ ಅಂಥದ್ದು ಬೇಡ, ವಾಲಂಟಿಯರ್ ನಾವೇ ಕೊಟ್ಬಿಡ್ತಿದ್ದೀವಿ ಅವನಿಗೆ. ಇವಕ್ಕೆ ವಾಲಂಟಿಯರ್ ಡೇಟಾ ನಾವು ಕೊಡ್ತಿರೋದ್ರಿಂದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡಿಕೊಂಡು ಅವ್ರು ಏನೆಲ್ಲ ಮಾಡ್ಬೋದಿದೆ, ದೋಸ್ ಕಂಪ್ನೀಸ್ ಗೆಟ್ ಅ ಅಪರ್ ಹ್ಯಾಂಡ್ ರೈಟ್ ನಾವು. ಅವ್ರಿಗೆ ಕನ್ಸೆಂಟ್ ಕೇಳೋ ನೆಸೆಸಿಟಿನೆಲ್ಲ, ಬಿಕಾಸ್ ಯು ಆರ್ ವಾಲಂಟಿಯರ್ಲಿ ಅಪ್ಲೋಡಿಂಗ್ ಇಟ್. ಅದನ್ನು ಯೂಸ್ ಮಾಡಿಕೊಂಡು ಯಾವ ಆಲ್ಗೋರಿದಮ್ ಪ್ರಕಾರ ಏನೆಲ್ಲ ಅನಾಲಿಟಿಕ್ಸ್ ಜನ್ರೇಟ್ ಮಾಡಬೇಕಿದೆ ಅದು ಮುಂದೆ ಆ ಕಂಪ್ನಿಗಳಿಗೆ ಅದು ಡಿಫೈನ್ ಆಗ್ತಾ ಹೋಗುತ್ತೆ. ಇಫ್ ಐ ಆಮ್ ಅ ಮಾರ್ಕೆಟ್ ಸರ್ವೆ ಕಂಪನಿ ಬೇಸ್ಡ್ ಆನ್ ದ ಡೇಟಾ ವಿಚ್ ಐ ಹ್ಯಾವ್, ನಾನು ಯಾವ ರೀತಿ ಅನಾಲಿಟಿಕ್ಸ್ ಮಾಡ್ತೀನಿ ನನಗೆ ಸಂಬಂಧಪಟ್ಟಿರೋದು. ಇಫ್ ಐ ಆಮ್ ಅ DNA ಕಂಪನಿ ಆರ್ ಫಾರ್ಮಾಸ್ಯೂಟಿಕಲ್ ಆ ಥರ ಕಂಪ್ನಿ ಇತ್ತು ಅಂತ ಕೇಳಿದ್ರೆ ನನಗೆ ಬೇಕಾಗಿರೋ ಇನ್ಫಾರ್ಮೇಷನ್ ಬೇರೆ ಅದರಲ್ಲಿ. ಸೊ ಯಾವ ಕಂಪನಿಗೆ ಯಾವ ಮಾಹಿತಿ ಬೇಕಿದೆ ಅದು ನಮಗೆ ಗೊತ್ತಿರೋದಿಲ್ಲ. ನಾವೆಲ್ಲ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀವಿ, ಯಾರು ಏನು ಬೇಕೋ ಯೂಸ್ ಮಾಡ್ಕೊಳ್ರಪ್ಪ ಅಂತ ವಾಲಂಟಿಯರಾಗಿ ಕೊಡ್ತಿರೋಂಥ ಒಂದು ಪ್ರಕ್ರಿಯೆ ಆಗಿದೆ ಇವತ್ತಿನ ದಿನ. ಈಗ ನಂಗೆ ಸುಮ್ಮನೆ ಕುತೂಹಲದ ಪ್ರಶ್ನೆ, ಇಷ್ಟು ದೊಡ್ಡ ಪ್ರಪಂಚದಲ್ಲಿ, ಅದರಲ್ಲಿ ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ಒಂದು ಗೊರಗುಂಟೆ ಪಾಳ್ಯ ಒಂದು ಏರಿಯಾದಲ್ಲಿ ಒಬ್ಬ ಮಂಜುನಾಥ ಅನ್ನೋ ಹುಡುಗ, ಅವನು ಅವನ ಹೆಂಡತಿ ಮಗುದು ಅಪ್ಪ ಅಮ್ಮಂದು ಫೋಟೋ ಅಪ್ಲೋಡ್ ಮಾಡ್ತಾನೆ. ಅವ್ನು ಯೋಚನೆ ಮಾಡಬೇಕಾ, ಅಯ್ಯೋ ನಮ್ದೇನೋ ಆಗ್ಬಿಡುತ್ತೆ ಅಂತ ಯೋಚನೆ ಮಾಡಬೇಕಾ, ಅಥವಾ ಹೆಂಗೆ ಅವ್ನು ಅಪ್ಲೋಡ್ ಮಾಡಿದ ತಕ್ಷಣ ಅವ್ನ ಡೇಟಾವನ್ನು ಹೇಗೆ ತೆಗೆದುಕೊಳ್ಳೋಕೆ ಸಾಧ್ಯ ಆಗುತ್ತೆ? ಸರ್ ನೋಡಿ, ನಾವು ಏನೇ ಒಂದು ತೊಂದರೆ ಆದಾಗ ನಾವು ಫಸ್ಟ್ ಬ್ಲೇಮ್ ಮಾಡೋದು ಗವರ್ನಮೆಂಟ್ನ ಅಥವಾ ಪೊಲೀಸ್ನ. ಅವ್ರು ನಮಗೆ ಸೆಕ್ಯೂರಿಟಿ ಕೊಡಬೇಕಿತ್ತು, ನಾವು ಗಾಡಿ ಪಾರ್ಕ್ ಮಾಡಿಬಿಟ್ಟು ಕೀ ಕೂಡ ತೆಗ್ದಿರೋದಿಲ್ಲ, ಹೊರಗಡೆ ಬಂದ್ಬಿಟ್ಟಿರ್ತೀವಿ, ಗಾಡಿ ಕಳ್ತನ ಆಗುತ್ತೆ, ಅದಕ್ಕೋಗಿ ಪೊಲೀಸ್ಗೆ ಬ್ಲೇಮ್ ಮಾಡ್ತೀವಿ ನಾವು, ಪೊಲೀಸ್ ಪ್ರೊಟೆಕ್ಷನ್ ಕೊಡಬೇಕಿತ್ತು ಅಂತ. ಅಂದರೆ ಐ ಆಮ್ ಗಿವಿಂಗ್ ಯು ವರ್ಸ್ಟ್ ಮೆಟಾಫರ್. ಆದರೆ ಈ ಒಂದು ಪ್ರಕ್ರಿಯೆ ಏನಿದೆ, ಒಬ್ಬ ಸಿಟಿಸನ್ ಆಗಿರುವಂಥ ನಮಗೆ ನಮ್ಮ ಡೇಟಾ ನಾವು ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ ನಾವೇ ಇಗ್ನೋರ್ ಆ್ಯಂಡ್ ನೆಗ್ಲಿಜೆಂಟ್ ಆಗಿದ್ದರೆ, ನಮ್ಮ ಗೌರ್ಮೆಂಟ್ ಆಫ್ ಇಂಡಿಯಾ ಸ್ಪೆಂಡ್ಸ್ ಕ್ರೋರ್ಸ್ ಆಫ್ ರುಪೀಸ್ ಟು ಸೇಫ್ ಗಾರ್ಡ್ ದ ಡೇಟಾ ಆಫ್ ಎವ್ರಿ ಸಿಟಿಸನ್ ಆಫ್ ದೇರ್ ಕಂಟ್ರಿ. ಹಾಗಿರಬೇಕಾದ್ರೆ ಇಂಥ ಫೋಟೋಗಳು ಬಂದು ಇಂಥ ಟ್ರೆಂಡ್ಗಳು ಬಂದಾಗ ವಾಲಂಟಿಯರ್ ನಾವೇ ಡೇಟಾ ಕೊಡ್ತಿದ್ರೆ, ಇಂಟರ್ನ್ಯಾಷನಲ್ ಕಂಪ್ನಿಗಳು ನಮಗೆ ಭಾರತಕ್ಕೆ ವಿರುದ್ಧವಾಗಿರುವಂಥ ಎಷ್ಟೋ ಕಂಪ್ನಿಗಳು ಎಷ್ಟು ನಮ್ಮ ಡೇಟಾ ಇಟ್ಕೊಂಡು ಏನೆಲ್ಲ ಮಾಡ್ಬೋದಿದೆ ಅಂತ ಅವ್ರು ಮಾಡಿದಾಗಲೇ ಗೊತ್ತಾಗೋದು. ನಾವು ಕೂತ್ಕೊಂಡು ಇಲ್ಲಿ ಥ್ರೆಟ್ ಅಂತ ಹೇಳ್ಬೋದು, ಯಾವ ರೀತಿಯ ಥ್ರೆಟ್ಟು ಯಾವ ರೀತಿ ಅದು ಪರಿಣಾಮ ಆಗುತ್ತೆ ಅಂದ್ಬಿಟ್ಟು ಅಂತ ನಾವು ಅದನ್ನು ನೋಡಿದಾಗ ಗೊತ್ತಾಗುತ್ತೆ ನಮಗದು ಹಿಂಗೂ ಆಗಿತ್ತಾ ನಮ್ಮ ಡೇಟಾಯಿಂದ ಅಂದ್ಬಿಟ್ಟು ಅಂತ. ನೋಡಿ, ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ. ಯಾವುದೋ ಒಂದು ಅಮೇರಿಕಾದ ಒಂದು ಹಾರ್ಬರಲ್ಲಿ ಚೈನಾ ದೇಶ ಸಪ್ಲೈ ಮಾಡಿದಂಥ ಕೆಲವು ಹಾರ್ಬರ್ ಎಕ್ವಿಪ್ಮೆಂಟ್ಗಳನ್ನ ಬ್ಯಾನ್ ಮಾಡ್ತಾರೆ. ಯಾಕಪ್ಪ ಅಂತ ಕೇಳಿದ್ರೆ, ಆ ಎಕ್ವಿಪ್ಮೆಂಟಲ್ಲಿ ಚೈನಾ ದೇಶದಿಂದ ಕೊಟ್ಟಿರೋಂಥ ಎಕ್ವಿಪ್ಮೆಂಟ್ ಅದು. ಆ ಒಂದು ಎಕ್ವಿಪ್ಮೆಂಟಲ್ಲಿ ಏನೋ ಒಂದು ಸೆನ್ಸರ್ ಇಟ್ಟಿದ್ರಂಥವ್ರು, ಅದು ಲೇಟ್ರಾಗಿ ಅವ್ರಿಗೆ ಬೆಳಕಿಗೆ ಬಂದಿದೆ. ಆ ಒಂದು ಕಾರಣಕ್ಕೆ ಅದನ್ನು ಅವರು ತೆಗಿತಾರೆ ಆಮೇಲೆ. ಸೊ ಅಷ್ಟು ವರ್ಷಗಳ ಕಾಲ ಸೆನ್ಸರ್ ಏನೆಲ್ಲ ಡೇಟಾ ಕ್ಯಾಪ್ಚರ್ ಮಾಡಿದೆ ಅಂತ ಇವಾಗ ಗೊತ್ತಿಲ್ಲ ಅವ್ರಿಗೆ. ಮಾಡಿರ್ಬೋದು ಅಂತ ಗೊತ್ತಿದೆ, ಏನು ಮಾಡಿದ್ದಾರೆ ಗೊತ್ತಿಲ್ಲ. ಯಾವತ್ತೋ ಒಂದು ದಿನ ಏನೋ ಮಾಡ್ತಾರೆ, ಆವಾಗ ಗೊತ್ತಾಗತ್ತೆ, ಓಹೋ ಈ ಡೇಟಾಯಿಂದ ಆ ರೀತಿ ಆಗಿದ್ದು ಅಂತ. ದೇ ವಿಲ್ ದೆನ್ ಕೋರಿಲೇಟ್. ಆ ರೀತಿ ನಮ್ಮ ಒಂದು ಡೇಟಾ ಏನಿದೆ, ನಾವೆಲ್ಲ ವಾಲಂಟಿಯರ್ ಕೊಡ್ತಾ ಇದ್ದೀವಿ ಡೇಟಾ. ಇವತ್ತಿಗೆ ಫನ್ ಫ್ಯಾಕ್ಟ್ರ್ ಅದು ಟ್ರೆಂಡಲ್ಲಿದೆ. ನಾನು ಕೂಡ ಒಂದು ಗಿಬ್ಲಿ ಫೋಟೋ ಹಾಕಿಲ್ಲ ಅಂತ ಕೇಳಿದ್ರೆ ನಾನು ನೆಟಿಸನ್ನೇ ಅಲ್ಲ, ನಾನು ಟ್ರೆಂಡಲ್ಲೇ ಇಲ್ಲ. ಆ ಒಂದು ಕ್ರಿಟಿಸಿಸಮ್ ತೊಗೋಬೇಕಿದೆ. ಆದರೆ ಯಾರ್ಯಾರು ಡೇಟಾ ಕಾಂಟ್ರಿಬ್ಯೂಟ್ ಮಾಡ್ತಿದ್ದಾರೆ ಅವ್ರ ಡೇಟಾ ಯಾವ ರೀತಿ ಅದು ನಾಳೆ ದಿನ ಮಿಸ್ಯೂಸ್ ಆಗಬಹುದಿದೆ ಅದು ನೋಡ್ಲಿಕ್ಕೆ ಫಾರ್ ದ ಸ್ಪೆಸಿಫಿಕ್ ಕ್ವಶನ್ ವಿಚ್ ಯು ಹ್ಯಾವ್ ಆಸ್ಕ್ಡ್ ಮೀ, ಒಬ್ಬ ಈ ಥರ ಡೇಟಾ ಮಿಸ್ಯೂಸ್ ಮಾಡ್ಕೊಳ್ಳುವಂಥ ವ್ಯಕ್ತಿ ಸ್ಪೆಸಿಫಿಕ್ಕಾಗಿ ಮಂಜುನಾಥನ್ನೋ ಅಥವಾ ಶೀಲಾಗೋ ಟಾರ್ಗೆಟ್ ಮಾಡೋದಿಲ್ಲ. ಇಟ್ ಈಸ್ ಅ ಟಾರ್ಗೆಟ್ ಬೇಸ್ಡ್ ಆನ್ ದ ಜಿಯೋಗ್ರಫಿಕಲ್ ಲೊಕೇಶನ್. ಅವನು ಇಂಡಿಯಾದ, ಭಾರತದ, ಬೆಂಗಳೂರು, ಕರ್ನಾಟಕ ಏನೇನು ಅದು ಮ್ಯಾಪ್ ಆಗಿರುತ್ತೆ, ಅದು ಎಂಟೈರ್ ಜಿಯೋಗ್ರಫಿಕಲ್ ಡೇಟಾ ಪ್ರಕಾರ ಹೋಗುತ್ತದು. ಅಷ್ಟು ಯೂಸರ್ಗಳು ಅಷ್ಟು ಡೇಟಾ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಅಂತ ಕೇಳಿದ್ರೆ ಅವ್ರು ಎಷ್ಟೋ ಮಾಹಿತಿ ಬೇಡದಿರೋ ವ್ಯಕ್ತಿ ಕೈಗೆ ವಿನಾ ಎನಿ ಕೈಂಡ್ ಆಫ್ ಎಕ್ಸ್ಪೆನ್ಸ್, ಎನಿ ಕೈಂಡ್ ಆಫ್ ಎಫರ್ಟ್ಸ್ ಕೂತಲೆಲ್ಲ ಡೇಟಾ ಬರ್ತಿದೆ ಅವರಿಗೆ. ಆ ರೀತಿ ಆಗಿದೆ. ಓಕೆ, ಈಗ ಒಂದು ಆ ಥರದ್ದು. ಇನ್ನೊಂದು ತುಂಬ ಜನ ಹೇಳೋದು ಹೆಂಗೆ ಅಂದರೆ, ಫೋಟೋ ಯಾರಿಗೋ ಹಿಂಗೆ ಅಪ್ಲೋಡ್ ಮಾಡಿದ ತಕ್ಷಣ ಒರಿಜಿನಲ್ ಫೋಟೋ ಸಿಗುತ್ತೆ, ಮಾರ್ಫ್ ಮಾಡ್ಬೋದು, ಯಾವುದೋ ಕಿಡಿಗೇಡುಗಳು ನಿಮ್ಗೆ ಆಗದೇ ಇದ್ದವರು ಅದನ್ನು ಮತ್ತೆ ಬೇರೆ ಥರ ಉಪಯೋಗಿಸ್ಕೊಳ್ಬೋದು. ಈ ಸಾಧ್ಯತೆಗಳು ಎಷ್ಟಿದೆ ಮತ್ತು ಅದಕ್ಕೇನಾದರೂ ಸ್ಕ್ರೀನಿಂಗ್ ಸಿಗುತ್ತಾ ಸರ್? ಅದಕ್ಕೇನಾದರೂ ಬಚಾವಾಗೋಕ್ಕೆ ಸಾಧ್ಯತೆ ಇದೆಯಾ? ಅದನ್ನೇನಾದರೂ ಅವಾಯ್ಡ್ ಮಾಡ್ಬೋದಾ? ಸರ್ ನೋಡಿ, ಥಿಯರಿಟಿಕಲಿ ಸ್ಪೀಕಿಂಗ್ ರಿವರ್ಸ್ ಇಂಜಿನಿಯರಿಂಗ್ ಅಂತ ಕರಿತೀವಿ ನಾವು. ಆ ಗಿಬ್ಲಿ ಫೋಟೋ ಈ ರೀತಿ ಗಿಬ್ಲಿ ಫಿಲ್ಟರ್ ಮುಖಾಂತರ ಈ ರೀತಿ ಆಗಿರ್ಬೇಕಾದ್ರೆ, ಇಫ್ ವಿ ರಿಮೂವ್ ದ ಗಿಬ್ಲಿ ಫಿಲ್ಟರ್
ವಿ ಶುಡ್ ಗೆಟ್ ದ ಆ್ಯಕ್ಚುಲ್ ಇಮೇಜ್. ಆದರೆ ಗಿಬ್ಲಿ ಫಿಲ್ಟರ್ ಏನಿದೆ ಅದು ಗಿಬ್ಲಿ ಕಂಪ್ನಿಯವ್ರು ಕೊಟ್ಟಿರುವಂಥ ಫಿಲ್ಟರ್ ಅದು ಸಾಧಾರಣವಾಗಿ ಎಲ್ರಿಗೂ ಸಿಗುವಂಥ ಫಿಲ್ಟರ್ ಅಲ್ಲ ಅದು. ಇನ್ ಕೇಸ್ ಯಾಕಂದ್ರೆ ಸಾಧಾರಣ ವ್ಯಕ್ತಿಗೆ ಅಂಥ ಒಂದು ಕೋಡು ಅಥವಾ ಫಿಲ್ಟರು ಸಿಕ್ಕಿದ್ದ ಪಕ್ಷದಲ್ಲಿ ಅವರು ಅದನ್ನು ರಿವರ್ಸ್ ಮಾಡ್ಕೋಬೋದಿದೆ. ದಟ್ ಈಸ್ ಅ ಥಿಯರಿಟಿಕಲ್ ಅಂಡರ್ಸ್ಟ್ಯಾಂಡಿಂಗ್. ಪ್ರಾಕ್ಟಿಕಲಿ ಸ್ಪೀಕಿಂಗ್, ಗಿಬ್ಲಿ ಬೀಯಿಂಗ್ ಅ ಕಂಪನಿ, ಕಾರ್ಪೊರೇಟ್ ಕಂಪನಿ, ಅವರು ಕೂಡ ಕೆಲವು ಸೆಕ್ಯೂರಿಟಿ ಮೆಷರ್ಸು, ಸೈಬರ್ ಸೆಕ್ಯೂರಿಟಿ ಅಂದ್ಕೊಂಡು ನೂರೆಂಟು ವಿಚಾರ ಇಂಪ್ಲಿಮೆಂಟ್ ಮಾಡಿರ್ತಾರೆ. ನಮ್ಮಲ್ಲಿ ಜನ ಬರೀ ಗಿಬ್ಲಿ ಅಷ್ಟೇ ಹಾಕಲ್ಲ, ಒರಿಜಿನಲ್ ಇದು ಗಿಬ್ಲಿ ಇದು ಅಂತ ಪಕ್ಕ ಹಾಕ್ತಾರೆ. ಅದು ಆ್ಯಕ್ಚುಲ್ ಥ್ರೆಟ್ ಅದು. ಸೊ ಓಕೆನಾ, ಇವಾಗ ಆಗ್ತಿರೋದೇನಿದೆ ಅಂದರೆ ಗಿಬ್ಲಿ ಎಷ್ಟು ಚೆನ್ನಾಗಿ ನನ್ನ ಫೋಟೋನ ಮಾಡ್ತಿದೆ ತೋರಿಸ್ತೀರ ಅವರು. ಬಟ್ ಈ ಒಂದು ವಿಚಾರದಲ್ಲಿ ಜನಕ್ಕೆ ಯಾವ ಒಂದು ಫೋಟೋನ ಹಾಕೋದ್ರಿಂದ ಏನು ಥ್ರೆಟ್ ಇದೆ ಗೊತ್ತಿಲ್ಲ ಅವ್ರಿಗೆ. ಒಂದು ಹೇಳಬೇಕು ಅಂತ ಕೇಳಿದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಹಾಕುವಂಥ ರೆಗ್ಯುಲರ್ ಇಮೇಜೇ ಥ್ರೆಟ್ಟು ಒಂದು ಹಂತದಲ್ಲಿ ನೋಡಬೇಕು ಅಂತ ಕೇಳಿದ್ರೆ. ಅದು ನಾವು ಹಾಕುವಂಥ ರೆಗ್ಯುಲರ್ ಅಪ್ಡೇಟ್ಸ್ಗಳನ್ನ ಯಾರು ಯಾವಾಗ ಹೆಂಗೆ ಯೂಸ್ ಮಾಡ್ಕೋತಾರೆ ಅಂತ ಗೊತ್ತಿಲ್ಲ. ಸೊ ಹಾಗಿರಬೇಕಾದ್ರೆ ಗಿಬ್ಲಿಯಿಂದ ಬರುವಂಥ ಇಮೇಜ್ಗಳು ವಾಲಂಟಿಯರ್ ಅವರೇ ಹಾಕೋತಿದ್ದಾರೆ, ತೊಂದರೆ ಇಲ್ಲ. ಬಟ್ ದ ಆ್ಯಕ್ಚುಯಲ್ ಥ್ರೆಟ್ ಇಸ್ ನಾಟ್ ದ ಆ್ಯಕ್ಚುಯಲ್ ಇಮೇಜ್ ವಿತ್ ದ ಗಿಬ್ಲಿ ಇಮೇಜ್. ಅಲ್ಲಿ ಥ್ರೆಟ್ಟು ನಮಗೆ ಅಷ್ಟು ಕಾಣೋದಿಲ್ಲ. ಯಾರು ಗಿಬ್ಲಿ ಇಮೇಜ್ನ ಅಲ್ಲಿ ಡೇಟಾಬೇಸ್ ಕಲೆಕ್ಟ್ ಮಾಡಿಕೊಂಡು ಏನು ಮಾಡಬಹುದಿದೆ ಅಂತ ನಾವು ಯೋಚನೆ ಮಾಡ್ತಿದ್ದೀವಲ್ಲ, ದಟ್ ಈಸ್ ಅ ಅನ್ನೋನ್ ಥ್ರೆಟ್ ವಿಚ್ ಈಸ್ ಮಚ್ ಬಿಗರ್. ಬಟ್ ಈ ಫಿಲ್ಟರು ಅಥವಾ ಈ ಆ್ಯಪು ಲಾಂಚ್ ಆದಾಗ ಇನ್ಯಾವುದು ಗೈಡ್ಲೈನ್ಸಲ್ಲಿ ಇದ್ದೇ ಇರುತ್ತಲ್ವ ಸರ್? ಸೊ ಅವ್ರು ಅವಾಗ ಡಿಕ್ಲೈನ್ ಮಾಡಿರ್ತಾರೆ, ನಾವು ಇದನ್ನು ಯೂಸ್ ಮಾಡಲ್ಲ ಅಂತ ಮಾಡಿರ್ತಾರ. ಹೇಗೆ ವರ್ಕ್ ಆಗುತ್ತಿದೆಲ್ಲ ಅಂತ ಸರ್ ನೋಡಿ, ಯಾವುದೋ ಒಂದು ಅಪ್ಲಿಕೇಶನ್ನು ಯಾವ ಕಂಟ್ರಿಯಿಂದ ಒರಿಜಿನೇಟ್ ಆಗಿರುತ್ತೆ ಮತ್ತು ಯಾವೆಲ್ಲ ಕಂಟ್ರಿಗಳಲ್ಲಿ ಅದು ಆಪ್ರೇಟ್ ಆಗುತ್ತೆ. ಸೊ ಇದರ್ ದೇ ಫಾಲೋ ದೇರ್ ರೆಸ್ಪೆಕ್ಟಿವ್ ಕಂಟ್ರೀಸ್ ಲಾ ಆ್ಯಂಡ್ ರೆಗ್ಯುಲೇಷನ್, ಅಥವಾ ಯೂನಿವರ್ಸಲಿ ಗ್ಲೋಬಲಿ ಕೆಲವು ಸ್ಟ್ಯಾಂಡರ್ಡ್ಸ್ಗಳಿದ್ದೇ ಇದೆ, ಅದನ್ನು ಅವರು ಫಾಲೋ ಮಾಡಿರ್ತಾರೆ. ಇಂಥ ಕಂಪ್ನಿಗಳು ಆಪ್ರೇಟ್ ಮಾಡೋದಕ್ಕೆ ಯಾವುದೂ ರಿಸ್ಟ್ರಿಕ್ಷನ್ಸ್ಗಳಿಲ್ಲ. ನೀವು ಮಾಡಬಾರ್ದು ಅಂತ ಯಾವ ರಿಸ್ಟ್ರಿಕ್ಷನ್ಸ್ಗಳು ಇಲ್ಲ. ಏನು, ನಾನು ಅಪ್ಲಿಕೇಶನ್ ಲಾಂಚ್ ಮಾಡಿದ್ದೀನಿ, ಉದಾಹರಣೆಗೆ ಯಾವುದೋ ಒಂದು ಟಿ ವಿ ಸೀರಿಯಲ್ ಬರ್ಬೇಕಾದ್ರೆ ಸಚ್ ಕಾ ಸಾಮ್ನಾ ಅಂತ ಒಂದು ಯಾವುದೋ ಒಂದು ಸೀರಿಯಲ್ ಬರ್ತಿತ್ತು. ಅದನ್ನು ಯಾರೋ ಹೋಗಿಬಿಟ್ಟು ಸುಪ್ರೀಂ ಕೋರ್ಟಲ್ಲೋ ಅಥವಾ ಹೈಕೋರ್ಟಲ್ಲೋ ಆ ಪ್ರೋಗ್ರಾಮ್ನ ಸ್ಟಾಪ್ ಮಾಡಬೇಕು, ಅದು ತುಂಬ ಅಡ್ವರ್ಸ್ ಡ್ಯಾಮೇಜ್ ಆಗ್ತಿದೆ, ಅಡ್ವರ್ಸ್ ಎಫೆಕ್ಟ್ ಆಗ್ತಿದೆ ಅಂತ ಅವರು PIL ಫೈಲ್ ಮಾಡ್ತಾರೆ. ಅದನ್ನ ವಜಾ ಮಾಡ್ತಾರೆ ಕೋರ್ಟಲ್ಲಿ. ಯಾಕೆಂತ ಕೇಳಿದ್ರೆ, ನೋಡಪ್ಪ ನಿನಗಿಷ್ಟ ಇಲ್ವಾ, ನೀನು ನೋಡಬೇಡ, ಅದನ್ನು ಬೇರೆಯವ್ರು ಯೂಸ್ ಮಾಡಬೇಡ ಅಂತ ಹೇಳೋದಕ್ಕೆ ನಾವು ಬರೋದಿಲ್ಲ. ಸೊ ಅದೇ ರೀತಿ ಈ ಅಪ್ಲಿಕೇಶನ್ ಏನಿದೆ ಅಲ್ಲಿ ಲಾಂಚ್ ಮಾಡಿದ್ದಾರೆ, ನಿಮಗೆ ಬೇಡವಾ, ನಿಮಗೆ ಅದು ಸರಿ ಹೋಗಿಲ್ವಾ, ನೀವು ಯೂಸ್ ಮಾಡಬೇಡಿ. ಬಟ್ ಅದನ್ನು ಯೂಸ್ ಮಾಡಲೇಬಾರ್ದು ಅಂತ ರಿಸ್ಟ್ರಿಕ್ಷನ್ಸ್ಗಳು ಹಾಕೋದಕ್ಕೆ ದಟ್ ಈಸ್ ನಾಟ್ ಕಾಸಿಂಗ್ ಎನಿ ಅಡ್ವರ್ಸ್ ಎಫೆಕ್ಟ್. ಈ ಹಂತದಲ್ಲಿ ದಟ್ ಈಸ್ ನಾಟ್ ಕಾಸಿಂಗ್ ಎನಿ ಅಡ್ವರ್ಸ್ ಎಫೆಕ್ಟ್ ಬೈ ಡಿಫಾಲ್ಟ್. ಸೊ ಒಂದು ಸರಿ ನೀವು ಅಪ್ಲೋಡ್ ಮಾಡಿದ್ರೆ ಮುಗೀತು. ಅಪ್ಲೋಡ್ ಮಾಡಿದಾಗ ಏನಾಗುತ್ತೆ, ಗಿಬ್ಲಿ ಡೇಟಾಬೇಸಲ್ಲಿ ಎಲ್ಲ ಇಮೇಜ್ ಹೋಗಿರುತ್ತೆ. ಅದು ಎಲ್ಲಿರುತ್ತೆ? ಅದು ಇಂಡಿಯನ್ ಸರ್ವರ್ಲಿ ಇರುತ್ತೋ ಬೇರೆ ಇನ್ನೆಲ್ಲರೂ ಹೋಗುತ್ತೆ ಚಾನ್ಸಸ್ ಇದೆಯಾ? as far as my knowledge about this application goes, it's a Japanese based ಗಿಬ್ಲಿ ಅನ್ನೋದು ಸ್ಟುಡಿಯೋ ಬಂದು ಜಾಪನೀಸ್ ಬೇಸ್ಡ್. ಇದು ಆ ಜಾಪನೀಸ್ ಬೇಸ್ಡ್ ಕಂಪನಿ ಎಲ್ಲಿ ಆಪ್ರೇಟ್ ಮಾಡ್ತಿದ್ದಾರೆ, ಈ ಸರ್ವರ್ಗಳೆಲ್ಲ ಎಲ್ಲಿಟ್ಟಿದ್ದಾರೆ ಅಂತ ಬಹುಶಃ ಯಾರೂ ಗೊತ್ತಿರೋದಿಲ್ಲ. ಆ ಕಂಪ್ನಿಗೆ ಇನ್ಫಾರ್ಮೇಷನ್ ತೊಗೋಬೇಕಿರುತ್ತೆ, ಕಂಪ್ನಿ ಮಾಹಿತಿ ಕೊಡಬೇಕಿರುತ್ತದು. ಸೊ ಅಲ್ಟಿಮೇಟ್ಲಿ ಇಫ್ ಇಟ್ ಈಸ್ ಅ ಅಗ್ರಿಗೇಟರ್, ಓಕೆ, ಇಂಡಿಯನ್ ಡೇಟಾಬೇಸ್ ತೊಗೋಬೇಕಾದ್ರೆ ಇತ್ತೀಚೆಗೆ ಬಂದಿರುವಂಥ ಒಂದು ವಿಚಾರ ಇದು. ಓಕೆ, ಇಟ್ಸ್ ನಾಟ್ ಅ ಓಲ್ಡ್ ಟ್ರೆಂಡ್ ಆ್ಯಂಡ್ ಅದರ್ ಥಿಂಗ್ಸ್. ಈ ಥರ ಟ್ರೆಂಡ್ಗಳು ಏನಾಗುತ್ತೆ, ಬರುತ್ತೆ, ಒಂದು ಪೀಕ್ ಹೋಗುತ್ತೆ, ಮತ್ತು ಅದು ಬೇರೆ ಒಂದು ಟ್ರೆಂಡ್ ಬರೋ ತನಕ ಇದು ಚಾಲ್ತಿಯಲ್ಲಿರುತ್ತೆ, ನಂತರ ಅದು ವಾಪಸ್ ಹೊರಟೋಗ್ಬಿಡುತ್ತೆ. ಸೊ ಆ ರೀತಿ ಇರಬೇಕಾದ್ರೆ ಇದನ್ನ ರೆಗ್ಯುಲೇಟ್ ಮಾಡೋದಕ್ಕೆ ಈ ಕಂಪನಿ ಇಂಡಿಯಾ ದೇಶದ ಕಂಪನಿ ಆಗಿಲ್ಲದೆ ಇರೋ ಕಾರಣಕ್ಕೋಸ್ಕರ ಇಂಡಿಯಾದ ಯಾವುದೇ ಒಂದು ಲಾ ಇದಕ್ಕೆ ಸಂಬಂಧ ಪಡೋದಿಲ್ಲ. ಆದರೆ ದಿಸ್ ಮೈಟ್ ಗೋ ವಿತ್ ದ ಗ್ಲೋಬಲ್ ಸ್ಟ್ಯಾಂಡರ್ಡ್ಸ್. ಓಕೆ, ಆ ರೀತಿ ಹೋಗಬೇಕಾದಾಗ ಎಸ್, ಡೇಟಾ ಏನು ಕಲೆಕ್ಟ್ ಮಾಡ್ತಾರೆ ಅದನ್ನ ಒಂದು ಯಾವ ಕಾರಣಕ್ಕೆ ಅವ್ರು ಯೂಸ್ ಮಾಡ್ತಿದ್ದಾರೆ ಅದಕ್ಕೆ ಅವರು ಇಟ್ಕೊಂಡಿರ್ತಾರೆ. ಆ್ಯಂಡ್ ಆಲ್ಸೋ ಯಾವಾಗ ಯಾರ ಡೇಟಾಬೇಸು ಬ್ರೀಚ್ ಆಗತ್ತೆ ಅಂತ ಯಾರು ಹೇಳಿಕ್ಕಾಗೋದಿಲ್ಲ. ಅಮೆಝಾನ್ ಕೂಡ ಬ್ರೀಚ್ ಆಗಿದೆ, ನಮ್ಮ ಎಷ್ಟೋ ಸೆನ್ಸಿಟಿವ್ ಡೇಟಾ ಇರುವಂಥ ಎಲ್ಲ ಕೂಡ ಬ್ರೀಚ್ ಆಗ್ತಾನೆ ಇರ್ತದೆ. ಸೊ ಇಂಥ ಅಪ್ಲಿಕೇಶನ್ಗಳು ಯಾರು ಯಾವಾಗ ಬ್ರೀಚ್ ಮಾಡಿ ಡೇಟಾ ಹೆಂಗೆ ತೊಗೋತಾರೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಸೊ ಅಲ್ಲಿ ತನಕನೂ ವಿ ಹ್ಯಾವ್ ಟು ಬ್ಲೈಂಡ್ಲಿ ಬಿಲೀವ್ ಇಟ್ ಈಸ್ ಸೇಫ್. ಯಾವಾಗ ಆಚೆ ಬರುತ್ತೆ ಗೊತ್ತಾಗುತ್ತೆ, ಇವನ್ ಕಡೆ ಡೇಟಾಬೇಸ್ ಹೋಯ್ತು ನಮ್ಮದು ಅಂತ ನಮ್ಗೆ ಮನವರಿಕೆ ಆಗುತ್ತೆ ಅಷ್ಟೇ. ಈಗ ಮೊದಲೆಲ್ಲ ನಾವು ಚೈನೀಸ್ ಒಂದಷ್ಟು ಆ್ಯಪ್ಗಳನ್ನು ಯೂಸ್ ಮಾಡ್ತಿದ್ವಿ. ನಾವು ಅಂದ್ಕೊಂಡಿದ್ವಿ ಇದು ಸೇಫ್ ಇದು, ಯಾಕೆಂದರೆ ಅಲ್ಲೇನೋ ಡಿಕ್ಲರೇಷನ್ ಕೊಟ್ಟಿದ್ದೀವಿ, ಅವರು ಹಂಗೆ ನಡ್ಕೋತಾರೆ ಅಂತ. ಆಮೇಲೆ ಆ್ಯಸ್ ವಿ ಆಲ್ ನೋ ಅದು ನಮಗೆ ಅನುಮಾನ ಬಂತು, ಪ್ರೂವ್ ಆಯಿತು. ದೊಡ್ಡ ಮಟ್ಟದಲ್ಲಿ ಒಂದಷ್ಟು ಆ್ಯಪ್ಗಳನ್ನು ಎಷ್ಟೇ ಫೇಮಸ್ ಇದ್ದರೂ ಅದನ್ನು ಬ್ಯಾನ್ ಮಾಡ್ತು ಇಂಡಿಯಾ. ಸೊ ಅಂದ್ರೆ ಅರ್ಥ, ಯಾವುದೇ ಒಂದು ಆ್ಯಪು ಅದರಲ್ಲಿ ಏನಾದರೂ ತೊಂದರೆ ಇದೆ ಅಂತ ಪ್ರೂವ್ ಆಗಬೇಕು, ಗೊತ್ತಾಗಬೇಕು, ಆಮೇಲೆ ಅಷ್ಟೇ ಇದಕ್ಕೆ ಆ್ಯಕ್ಷನ್ ತೊಗೋತಾರ, ಅಥವಾ ಪೂರ್ವಭಾವಿಯಾಗಿ ಅದ್ರ ಬಗ್ಗೆ ಗಮನ ಹರಿಸೋದಕ್ಕೆ ಅಂತ ಏನೋ ಟೀಮ್ ಇರ್ತಾರ ಸರ್? ಸರ್ ನೋಡಿ, ಯಾವುದೋ ಒಂದು ಸೆಕ್ಯೂರಿಟಿ ಮತ್ತು ಡಿಫೆನ್ಸ್ ಇದೆಯಲ್ಲ, ಅದೆರಡು ಬೇರೆ ಬೇರೆ ವಿಚಾರಗಳದು.
ಸೊ ವೆನ್ ದೇರ್ ಇಸ್ ಅ ಸೆಕ್ಯೂರಿಟಿ ಥ್ರೆಟ್ ದೇರ್ ಎಕ್ಸಿಸ್ಟ್ ಅ ಡಿಫೆನ್ಸ್. ಇವಾಗ ಈ ಪ್ರಶ್ನೆ ನಾನು ಹಲವಾರು ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಕೇಳಿದ್ದೀನಿ, ಕನ್ಸರ್ನ್ಡ್ ಅಥಾರಿಟೀಸ್ಗಳು ಕೇಳಿದ್ದೀನಿ. ಏನಾಗುತ್ತೆ, ನಾವು ಒಂದು ಘಟನೆ ಆಗೋದಕ್ಕಿಂತ ಮುಂಚೆ ದ ಪ್ರಾಬಬಿಲಿಟೀಸ್ ಆರ್ ಪ್ಲೆಂಟಿ. ಓಕೆ, ಹಿಂಗೂ ಆಗ್ಬೋದು, ಹಂಗೂ ಆಗ್ಬೋದು, ಹಂಗೂ ಆಗ್ಬೋದು. ಆ ಎಲ್ಲ ಪ್ರಾಬಬಿಲಿಟೀಸ್ ಬೇಸಿಸ್ ಮೇಲೆ ನಾವು ಆ್ಯಕ್ಷನ್ ಮಾಡ್ಲಿಕ್ಕೆ ಬರೋದಿಲ್ಲ. ಒಂದು ರೀಸನಬಲಾಗಿ ಏನು ಮಾಡಬೇಕು ಮಾಡ್ಕೊಂಡಿರ್ಬೇಕಿರುತ್ತೆ ನಾವು. ಆದರೆ ಒಂದು ಘಟನೆ ಆದ ನಂತರನೇ ಹೀಗೂ ಆಗ್ಬೋದಿದೆ ಅಂತ ಆ್ಯಕ್ಷನ್ ತೊಗೋಬೇಕಿರುತ್ತೆ. ಸೊ ಸೆಕ್ಯೂರಿಟಿ ಅಂತ ಬಂದಾಗ ಔಟ್ ಆಫ್ ರೀಸನಬಲ್ ಕಾಸಸ್ ಏನಿದೆ ಅದಕ್ಕೆ ರಿಸ್ಟ್ರಿಕ್ಷನ್ಸ್ಗಳು ಹಾಕ್ಕೊಂಡು ಪ್ರೊಟೆಕ್ಷನ್ ಕೊಟ್ಟಿರ್ತಾರೆ. ಅಲ್ಲ, ಒಂದು ಸರ್ ನಾವು ಬುದ್ಧಿ ಕಲ್ತಿದ್ದೀವಲ್ಲ, ಹಾಗಾಗಿ ಪ್ರೊಆಕ್ಟಿವ್ನೆಸ್ ಇದ್ರಲ್ಲಿ ತೋರಿಸ್ಬೇಕಾ, ಅದಕ್ಕೊಂದು ಟೀಮ್ ಏನಾದ್ರು ಇರುತ್ತಾ ಅಂತ ಕೇಳ್ತಾ ಇದ್ದೀನಿ ಸರ್. ಸರ್ ಖಂಡಿತ. ಇವಾಗ ಗೂಗಲ್ ಪ್ಲೇಸ್ಟೋರ್ಸಲ್ಲಿ ಯಾವುದೇ ಅಪ್ಲಿಕೇಶನ್ ಬರಬೇಕಾದ್ರೆ ಗೂಗಲ್ ಪಾಲಿಸಿ ಪ್ರಕಾರ ಅಪ್ಲಿಕೇಶನ್ನು ಯಾವ ಯೂಸರಿಂದ ಡೇಟಾ ಯೂಸ್ ಮಾಡಬೇಕಿರುತ್ತೆ, ಯೂಸರ್ ಕನ್ಸೆಂಟ್ ಮುಖಾಂತರ ಯೂಸ್ ಮಾಡಬೇಕಿರುತ್ತೆ. ಸೊ ಆ ಒಂದು ಕಾರಣಕ್ಕೆ ಗೂಗಲ್ ಪ್ಲೇ ಸ್ಟೋರ್ಸ್ ಇರ್ಬೋದು ಅಥವಾ ಆ್ಯಪಲ್ ಸ್ಟೋರ್ಸಲ್ಲಿ ಹೋಗ್ಬಿಟ್ಟು ನಾವು ಅಪ್ಲಿಕೇಶನ್ಗೆ ಡೌನ್ಲೋಡ್ ಮಾಡ್ಕೋಬೇಕು ಅಂತ ಹೇಳ್ತೀವಿ ನಾವು. ಡೈರೆಕ್ಟಾಗಿ ವೆಬ್ಸೈಟ್ಗಳಿಂದ ಯಾವುದೂ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೋಬಾರ್ದು ಅಂತ ಹೇಳ್ತೀವಿ ನಾವು. ಯಾಕೆ, ಬಿಕಾಸ್ ಡೈರೆಕ್ಟಾಗಿ ವೆಬ್ಸೈಟ್ನ ಡೌನ್ಲೋಡ್ ಮಾಡಿದ್ರೆ ಅವ್ರು ಯಾವುದೂ ರಿಸ್ಟ್ರಿಕ್ಷನ್ಸ್ಗಳು ಗೈಡ್ಲೈನ್ಸ್ಗಳು ಇರೋದಿಲ್ಲ. ಇಫ್ ದೇ ವಾಂಟ್ ಟು ಲಾಂಚ್ ದೇರ್ ಪ್ರಾಡಕ್ಟ್ ಆನ್ ಗೂಗಲ್ ಟರ್ಮ್ಸ್ ಆಫ್ ಸರ್ವಿಸಸ್ ಪ್ರಕಾರ ಅವರು ಸಬ್ಸ್ಕ್ರೈಬ್ ಆಗಬೇಕಿರುತ್ತೆ. ಸೊ ಕೆಲವು ರಿಸ್ಟ್ರಿಕ್ಷನ್ಸ್ಗಳನ್ನ ಗೂಗಲ್ನ ಕೊಟ್ಟಿರ್ತಾರೆ. ಬಿಕಾಸ್ ಗೂಗಲ್ ಇಸ್ ಎ ಗ್ಲೋಬಲ್ ಕಂಪನಿ, they are answerable to different governments across the world. ಸೊ ಹಾಗೆ they have certain compliances. ಬಟ್ ಎಲ್ಲ ಅಪ್ಲಿಕೇಶನ್ಸ್ಗಳಿಗೂ ಈ ಕಾಂಪ್ಲಯನ್ಸಸ್ ಬರುತ್ತೆ ಅಂತ ಕೇಳಿದ್ರೆ, ಇಫ್ ಇಟ್ ಈಸ್ ಆನ್ ದ ಗೂಗಲ್ ಪ್ಲೇ ಸ್ಟೋರ್ಸ್ ದೇ ಹ್ಯಾವ್ ಟು ಕಂಪ್ಲೈ ವಿತ್ ದ ಗೂಗಲ್ ಪಾಲಿಸೀಸ್. ಇಫ್ ಇಟ್ ಈಸ್ ನಾಟ್, ಗೂಗಲ್ ಹ್ಯಾಸ್ ನಥಿಂಗ್ ಟು ಡೂ ವಿತ್ ಇಟ್. ಸೊ ಈ ಗಿಬ್ಲಿ ಅಪ್ಲಿಕೇಶನ್ ಕೂಡ ನಾವು ಎಲ್ಲಿಂದ ಡೌನ್ಲೋಡ್ ಮಾಡ್ತಿದ್ದೀವಿ, ದಟ್ ಮೇಕ್ಸ್ ಎ ಡಿಫ್ರೆನ್ಸ್. ಬಟ್ ಅಲ್ಟಿಮೇಟ್ಲಿ ಅದರಲ್ಲಿರುವಂಥ ಥ್ರೆಟ್ ಏನಂತ ಕೇಳಿದ್ರೆ, ವಿ ಆರ್ ಶೇರಿಂಗ್ ಅವರ್ ಡೇಟಾ ವಿಚ್ ಗೋಸ್ ವಿತ್ ಮೆಟಾ ಡೇಟಾ. ಗೂಗಲ್ ಜಿಯೋ ಟ್ಯಾಗ್ ಹೋಗಿರುತ್ತೆ, ಅದಕ್ಕಿರುವಂಥ ಫ್ಯಾಮಿಲಿ ಫೋಟೋಸ್ಗಳು ಕೂಡ ಏನೋ ಅಪ್ಲೋಡ್ ಮಾಡಿರ್ತೀವಿ ನಾವು. ಇಂಥ ಫ್ಯಾಮಿಲಿ ಇಂಥ ಲೊಕೇಶನಲ್ಲಿ ಇದ್ದಾರೆ, ಇಷ್ಟು ಫ್ಯಾಮಿಲಿಗಳು ಇಂಥ ಜಾಗದಿಂದ ಫೋಟೋಸ್ಗಳು ಅಪ್ಲೋಡ್ ಮಾಡಿದ್ದಾರೆ. ಈ ಎಲ್ಲ ಫ್ಯಾಮಿಲಿಗಳ ಓಕೆ, ಇಟ್ ಕುಡ್ ಬಿ ದ ಸ್ಕಿನ್ ಟೋನ್ ಕಲರ್ ಇರ್ಬೋದು, ಏಜ್ ಡಿಫ್ರೆನ್ಸ್ ಇರ್ಬೋದು, ಓಕೆ, ಎಷ್ಟು ಜನ ಮಕ್ಕಳು ಇವ್ರಿಗೆ. ಸಾಧಾರಣವಾಗಿ ಇತ್ತೀಚಿನ ಬರ್ತಿರೋ ಫ್ಯಾಮಿಲಿಗಳಲ್ಲಿ ಒಂದೇ ಮಗು ಇದೆ, 2 ಮಕ್ಕಳಿದ್ದಾರೆ. ಸೊ ಎಷ್ಟೋ ಡೇಟಾಬೇಸ್ ಕಲೆಕ್ಟ್ ಮಾಡ್ತಾ ಹೋಗ್ತಾರೆ ಅವರು. ದಟ್ ಈಸ್ ಅನ್ನೋನ್ ರೈಟ್ ನಾವು. ಸರ್, ಇದು ಅಂದರೆ ನಾವು ಒಂದು ಸರ್ ಮೊಬೈಲ್ ತೊಗೊಂಡು ಯಾವುದೇ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ನ ಒಳಗಾಗ್ತಿದ್ದ ಹಾಗೇ ನಮ್ಮದು ಖಾಸಗಿತನ ಹೊರಟೋಯ್ತಾ ಸರ್? ಸರ್, ಕೆಲವು ಅಪ್ಲಿಕೇಶನ್ಗಳು ನೀವು ಯೂಸ್ ಮಾಡ್ಬೇಕಾದ್ರೆ ಅದು ಬಹುಶಃ ಎಲ್ಲ ಅಪ್ಲಿಕೇಶನ್ಗಳು ಇತ್ತೀಚೆಗೆ ಬರ್ತಿರುವಂಥದ್ದು ಎಲ್ಲ ಅಪ್ಲಿಕೇಶನ್ಗಳು ನೀವು ಇನ್ಸ್ಟಾಲ್ ಮಾಡಬೇಕಾದ್ರೆ ಸ್ಕ್ರೀನಲ್ಲಿ ತೋರಿಸುತ್ತದು. ವುಡ್ ಯು ವಾಂಟ್ ಟು ಗಿವ್ ದ ಆಕ್ಸೆಸ್ ಆಫ್ ದ ಕಾಂಟ್ಯಾಕ್ಟ್ಸ್ ಟು ದಿಸ್ ಅಪ್ಲಿಕೇಶನ್. ನೀವು ಎಸ್ ಆರ್ ನೋ ನೀವು ಟೈಪ್ ಮಾಡಬೇಕಿದೆ. ಎಷ್ಟು ಅನ್ಫಾರ್ಚುನೇಟ್ಲಿ ಕೆಲವು ಅಪ್ಲಿಕೇಶನ್ಗಳು ನೀವು ಪರ್ಮಿಷನ್ ಕೊಟ್ಟಿಲ್ಲ ಅಂತ ಕೇಳಿದ್ರೆ ಇನ್ಸ್ಟಾಲೇ ಆಗೋದಿಲ್ಲ. ಆ ಅಪ್ಲಿಕೇಶನ್ಗೆ ಪರ್ಮಿಷನ್ ಕೊಟ್ಟರೆ ಅದು ಇನ್ಸ್ಟಾಲ್ ಆಗೋದು. ನಿಮಗೆ ಮಾಡಲೇಬೇಕು. ಅವಾಗ ಏನಾಗುತ್ತೆ, ನೀವು ಟಿಕ್ ಮಾಡಿದ್ದೀರಾ ಅಂತ ಕೇಳಿದ್ರೆ ವಾಲಂಟಿಯರಿ ಕನ್ಸೆಂಟ್ ಲೆಕ್ಕ ಬರುತ್ತದು. ಓಕೆ, ಆವಾಗ ದ ಅಪ್ಲಿಕೇಶನ್ಸ್ ಕ್ಯಾನ್ ಯೂಸ್ ಎನಿ ಆಫ್ ಯುವರ್ ಡೇಟಾ. ಆ ರೀತಿಯಲ್ಲಿ ಕಂಪೇಲ್ ಮಾಡಿ ಅದನ್ನು ಒಂದು ಉದಾಹರಣೆಗೆ ಹೇಳ್ತೀನಿ ನೋಡಿ. ನಾಟ್ ದಟ್ ಐ ವಾಂಟ್ ಟು ಟೇಕ್ ದಿಸ್ ಕಂಪನಿ ನೇಮ್. ಓಕೆ, ಒಂದು ಇಟ್ಸ್ ಅ ಫಿನಾನ್ಸ್ ಕಂಪನಿ. ಕನ್ಸ್ಯೂಮರ್ ಪ್ರಾಡಕ್ಟ್ಸ್ಗೆ ಅವರು ಫಿನಾನ್ಸ್ ಮಾಡ್ತಾರೆ. ಆ ಫಿನಾನ್ಸ್ ಮಾಡಬೇಕಾದ್ರೆ ಅವರು ಫಿನಾನ್ಸ್ ಕೊಟ್ಟ ತಕ್ಷಣ ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳಿ, ನಿಮ್ಮ ID ಏನು ಬರುತ್ತೆ ಅದನ್ನ ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಮಾಡ್ಕೋತೀರಾ. ಅಲ್ಲಿ ಅಲೋ ದಿಸ್ ಕಂಪನಿ ಟು ನೋಟಿಫೈ ಯು ಆಲ್ ದೇರ್ ಮಾರ್ಕೆಟಿಂಗ್ ಇನ್ಫಾರ್ಮೇಷನ್ನು, ಅಲರ್ಟ್ಸ್ಗಳನ್ನ ಪುಷ್ ಮಾಡೋದಕ್ಕೆ ಕನ್ಸೆಂಟ್ ಕೊಡಿ ಅಂತ ಕೇಳ್ತಾರೆ. ನೀವು ಟಿಕ್ ಮಾಡಿಲ್ಲ ಅಂತ ಕೇಳಿದ್ರೆ ಅಪ್ಲಿಕೇಶನ್ ಇನ್ಸ್ಟಾಲ್ ಆಗಲ್ಲ, ನೀವು ಲೋನೇ ಸಿಗಲ್ಲ ನಿಮಗೆ. ಓಕೆ, ಇಟ್ಸ್ ನೀವು ಯಾರ್ಯಾರು ಯೂಸ್ ಮಾಡಿದ್ದೀರಾ ನಿಮ್ಗೆ ಗೊತ್ತಾಗತ್ತಿದ್ದು. ಸೊ ನೀವು ಬೇಡ ಅಂತ ಅದು ಟಿಕ್ ಮಾಡಿಲ್ಲ ಅಂತ ಕೇಳಿದ್ರೆ ಅಪ್ಲಿಕೇಶನ್ ಇನ್ಸ್ಟಾಲ್ ಆಗಲ್ಲ ನಿಮಗೆ. ಸೊ ದೇ ಕಂಪೆಲ್ ಯು. ಸ್ಟ್ಯಾಂಡಿಂಗ್ ಇನ್ ಅನ್ಅವಾಯ್ಡಬಲ್ ಸರ್ಕಮ್ಸ್ಟಾನ್ಸಸ್ಸಲ್ಲಿ ಇದ್ದೇ ಇರ್ತೀರಾ. ಸೊ ನೀವು ಅದನ್ನು ಟಿಕ್ ಮಾಡಲೇಬೇಕು, ನಿಮಗೆ ಬೇಕು ಅಂದರೆ. ಎಕ್ಸಾಕ್ಟ್ಲಿ. ನೀವು ಟಿಕ್ ಮಾಡಿದ್ರೆ ವಾಲಂಟ್ರಿ ಕನ್ಸೆಂಟ್ ಅಂತ ಕಂಪ್ನಿಗಳು ನಿಮ್ಮ ಡೇಟಾಬೇಸ್ ಅಂತ ಯೂಸ್ ಮಾಡ್ಕೋತಾರೆ. ನೀವು ಟಿಕ್ಕೇ ಮಾಡಿಲ್ಲ ಅಂತ ಕೇಳಿದ್ರೆ ಆ ಅಪ್ಲಿಕೇಶನ್ ಯೂಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ದಟ್ ಈಸ್ ದ ಸಿಚುಯೇಷನ್. ನನಗೆ ಹೆಂಗೆ ಅನಿಸ್ಬಿಟ್ಟಿದೆ ಈಗ ಅಂದರೆ, ನಾವು ಸೇಫಾಗಿರಬೇಕು ಅಂದರೆ ಏನು ಮಾಡಬೇಕು ಅಂತ ಒಂದು ಕ್ವಶನ್ ಸರ್. ಈಗ ಸರ್, ಯಾವುದೋ ಅಪ್ಲಿಕೇಶನ್ ನೀವು ಇನ್ಸ್ಟಾಲ್ ಮಾಡ್ಕೋತಿದ್ದೀರಾ, ಸಿ ಐ ರೆಕಮೆಂಡ್ ಯು ಗೋ ಟು ಸೆಕ್ಯೂರಿಟಿ ಸೆಟ್ಟಿಂಗ್ಸ್ ಆಫ್ ಯುವರ್ ಮೊಬೈಲ್ ಫೋನ್. ಅಲ್ಲಿ ಯಾವ ಅಪ್ಲಿಕೇಶನ್ಗಳು ನಿಮ್ಮ ಕ್ಯಾಮ್ರಾನ ಯೂಸ್ ಮಾಡ್ತಿದೆ ಅಂತ ಗೊತ್ತಾಗುತ್ತೆ. ಅಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ. ಇಂಥ ಅಪ್ಲಿಕೇಶನ್ಗೆ ನನ್ನ ಕ್ಯಾಮ್ರಾ ಯೂಸ್ ಮಾಡೋವಂಥ ರಿಕ್ವೈರ್ಮೆಂಟ್ ಇದೆಯಾ? ಇರೋದಿಲ್ಲ. ಇಂಥ ಅಪ್ಲಿಕೇಶನ್ಗೆ ನನ್ನ ಕಾಂಟ್ಯಾಕ್ಟ್ಗಳನ್ನ ಆ್ಯಕ್ಸೆಸ್ ಮಾಡೋವಂಥ ರಿಕ್ವೈರ್ಮೆಂಟ್ ಇದೆಯಾ? ನೆಸೆಸಿಟಿ ಇರೋದಿಲ್ಲ, ಬಟ್ ದಟ್ ವಿಲ್ ಬಿ ಸ್ಟಿಲ್ ಬಿ ಆಕ್ಸೆಸಿಂಗ್ ಟು ಯು. ಒಂದು ವರ್ಸ್ಟ್ ಎಕ್ಸಾಂಪಲ್ ಹೇಳ್ತೀನಿ. ಇವತ್ತಿನ ದಿನ ಜನ ಆನ್ಲೈನಲ್ಲಿ ಲೋನ್ ತೊಗೋತಾರೆ. ಲೋನ್ ತೊಗೋಬೇಕಾದ್ರೆ ಅಪ್ಲಿಕೇಶನ್ನ ಅವರು ಡೈರೆಕ್ಟ್ ವೆಬ್ಸೈಟ್ನ ಡೌನ್ಲೋಡ್ ಮಾಡ್ಕೋತಾರೆ. KYC ಎಲ್ಲ ಅವ್ರ ಅಪ್ಲಿಕೇಶನ್ ಮುಖಾಂತರ ಆಗತ್ತದು. ಅವ್ರು ಲೋನ್ ರೀಪೇಮೆಂಟ್ ಮಾಡಿಲ್ಲ ಅಂತ ಕೇಳಿದ್ರೆ ಅವರ ಎಲ್ಲ ಕಾಂಟ್ಯಾಕ್ಟ್ಗಳಿಗೂ ಒಂದು ಮೆಸೇಜ್ ಹೋಗುತ್ತೆ. ನೀವು ಅಬ್ಸರ್ವ್ ಮಾಡಿರ್ಬೋದು ಇದನ್ನು.
ನೋಡಿ ಇಂಥವ್ರು ಲೋನ್ ತೊಗೊಂಡ್ಬಿಟ್ಟಿದ್ದಾರೆ ಅಥವಾ ಇವನು ಹಿಂಗೆ ಅವನು ಹಂಗೆ ಅಂತ ಎಲ್ಲರ ಮೆಸೇಜು ಹೋಗುತ್ತದು. ದಟ್ ವಿಲ್ ಕ್ರಿಯೇಟ್ ಲಾಟ್ ಆಫ್ ಟ್ರೋಮಾ. ಅಟ್ಯಾಕ್ ಮಾಡ್ತಾರೆ. ನನ್ನ ಕಾಂಟ್ಯಾಕ್ಟ್ ಲಿಸ್ಟು ಅವ್ನಿಗೆ ಹೆಂಗೆ ಹೋಯ್ತು ಅಂತ ನಿಮ್ಗೆ ಗೊತ್ತಿರೋದಿಲ್ಲ. ನಾನು ಬರೀ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡೆ ಅಷ್ಟೇ, ನಾನು ಏನೂ ಅವನು ಕೊಟ್ಟಿಲ್ಲ. ಸೊ ಬಟ್ ಯು ಆರ್ ಕನ್ಸೆಂಟಿಂಗ್ ದಟ್ ಪರ್ಟಿಕ್ಯುಲರ್ ಅಪ್ಲಿಕೇಶನ್ ಟು ಯೂಸ್ ಎವ್ರಿ ಆಫ್ ಯುವರ್ ಡೇಟಾ. ನಿಮಗೆ ಗೊತ್ತಿಲ್ಲ, ಅದು ನಡೀತಾನೆ ಇರೋಂಥದ್ದು, ನಡೀತಾನೆ ಇರೋವಂಥದ್ದು. ಇದು ಯಾರ್ಯಾರು ವೆಬ್ಸೈಟ್ ಅಥವಾ ಡೈರೆಕ್ಟಾಗಿ ಆನ್ಲೈನ್ ಮುಖಾಂತರ ಲೋನ್ ತೊಗೋತೀವಿ ಅಂತ ಹೋಗ್ತಾರೆ, ಅವರ ಅಪ್ಲಿಕೇಶನ್ನ ಡೈರೆಕ್ಟ್ ವೆಬ್ಸೈಟಿಂದ ಡೌನ್ಲೋಡ್ ಮಾಡ್ಕೋಬೇಕಿರುತ್ತೆ. ಅವ್ನು ಕೇಳಿದಾಗಲ್ಲ ಎಸ್ 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 ನೋಡಿಬೇಕಿರುತ್ತೆ. ಆ್ಯಂಡ್ ಆಲ್ಸೋ ಎಸ್ ಅಂತ ಹೊಡ್ತಿಲ್ಲ ಅಂದರೂ ಕೂಡ ಬಿಕಾಸ್ ಹಿ ಈಸ್ ನಾಟ್ ರೆಗ್ಯುಲೇಟೆಡ್. ಗೂಗಲ್ ಮುಖಾಂತರ ಡೌನ್ಲೋಡ್ ಮಾಡ್ಕೋತಿಲ್ಲ ನೀವು, ಅವ್ನು ವೆಬ್ಸೈಟ್ ಮುಖಾಂತರ ಡೌನ್ಲೋಡ್ ಮಾಡ್ಕೋತಿದ್ದೀರಾ. ನಿಮ್ಮ ಮೊಬೈಲಲ್ಲಿರೋ ಅಷ್ಟು ಇನ್ಫಾರ್ಮೇಷನ್ ಅವನ ಕೈಲಿರುತ್ತೆ. ನಿಮ್ಮ ಫೋಟೋಗಳನ್ನ ಮಾರ್ಫ್ ಮಾಡ್ತಾನೆ, ನಿಮ್ಮ ಕಾಂಟ್ಯಾಕ್ಟ್ಗಳನ್ನ ಆ್ಯಕ್ಸೆಸ್ ಮಾಡ್ತಾನೆ, ಬರೋ OTPಗಳನ್ನ ಅವನು ಆ್ಯಕ್ಸೆಸ್ ಮಾಡುವಂಥ ಸನ್ನಿವೇಶ ಕೂಡ ಬಂದಿರುತ್ತೆ. ಸೊ ದಟ್ ಈಸ್ ದ ರಿಸ್ಕ್ ಆಫ್ ಇನ್ಸ್ಟಾಲಿಂಗ್ ಎನ್ ಅಪ್ಲಿಕೇಶನ್. ಮತ್ತು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಬೇಕಾದ್ರೆ ಏನೆಲ್ಲ ಪರ್ಮಿಷನ್ಸ್ಗಳನ್ನ ನೀವು ಕೊಡ್ತಾ ಇದ್ದೀರಾ ನೋಡ್ಕೋಬೇಕಿರುತ್ತೆ. ಮತ್ತು ಆವಾಗ ಹೋಗಿ ಚೆಕ್ ಮಾಡಿ ಕಾಂಟ್ಯಾಕ್ಟ್ನ ಯಾವ್ಯಾವ ಅಪ್ಲಿಕೇಶನ್ ಯೂಸ್ ಮಾಡ್ತದೆ, ಕ್ಯಾಮ್ರಾ ಯಾವ್ಯಾವ ಯೂಸ್ ಮಾಡ್ತದೆ, GPS ಅದನ್ನು ಯಾವ್ದು ಯೂಸ್ ಮಾಡ್ತದೆ ಚೆಕ್ ಮಾಡಿಕೊಂಡು. ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಬೇಕಾದ್ರೆ ಕೇಳುತ್ತೆ ಅದು, ಅಂದರೆ ಈ ಮೊಬೈಲ್ ಈ ಆ್ಯಪ್ ಯೂಸ್ ಮಾಡ್ಬೇಕಾದ್ರೆ ಮಾತ್ರ ನೀನು ಟ್ರ್ಯಾಕ್ ಮಾಡಲಾ, ಯಾವಾಗಲೂ ಟ್ರ್ಯಾಕ್ ಮಾಡಲಾ, ಬೇಡವಾ ಅಂತ ಕೇಳುತ್ತೆ. ಕರೆಕ್ಟ್. ದ್ಯಾಟ್ ಈಸ್ ದ ಗೈಡ್ಲೈನ್ ಆ್ಯಸ್ ಪರ್ ದ ಗೂಗಲ್ ಪಾಲಿಸೀಸ್ ಅ ಕನ್ಸರ್ನ್. ಅದು ಕನ್ಸೆಂಟ್, ಅದು ಎಲ್ಲವಾಗಲೂ ಟ್ರ್ಯಾಕ್ ಮಾಡಬೇಕಾ. ಅದು ಕೆಲವರಿಗೆ ಅದು ಎಲ್ಲ ಆಲ್ವೇಸ್ 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 ತುಂಬ ಜನ ಓದೋದು ಇಲ್ಲ, ಅರ್ಥನೂ ಮಾಡ್ಕೊಳ್ಳಲ್ಲ. ಗುರು ಒಂದು ಟಿಕ್ ಮಾಡಬೇಕು ಮಾಡಿಬಿಡ್ತಾರೆ ಎಷ್ಟೋ ಜನ. ಕರೆಕ್ಟ್. ಸೊ ಆ ಬ್ಲೈಂಡಾಗಿ ಅವರು ಇನ್ಸ್ಟಾಲ್ ಮಾಡೋದ್ರಿಂದ ರಿಸ್ಕ್ ಬಂದು ಅವ್ರ ಮೊಬೈಲಿಗೆ ಮಾತ್ರ ಅಲ್ಲ, ನಮ್ಮಂಥವ್ರು ಇಂಥವ್ರು ಸಹವಾಸ ಮಾಡೋದ್ರಿಂದ ನಮಗೂ ರಿಸ್ಕಿ ಅದು. ಅಂದರೆ ಅವ್ರ ಜೊತೆ ನಾವು ಟಚ್ಚಲ್ಲಿ ಇರ್ತೀವಿ, ನಮಗೂ ಅದು ರಿಸ್ಕಿ ಅಂತನಾ? ಯುವರ್ ಕಾಂಟ್ಯಾಕ್ಟ್ ಈಸ್ ಇನ್ ಈಸ್ ಮೊಬೈಲ್ ಫೋನ್. ನಿಮ್ಮ ಡೇಟಾಬೇಸ್ ಅವನ ಫೋನಿಂದ ಲೀಕ್ ಆಗುತ್ತೆ. ಮತ್ತು ಇನ್ನೊಂದು ಯಾವುದೋ ಬೇರೆ ಬೇರೆ ಸೋಷಿಯಲ್ ಆ್ಯಪ್ಗಳಲ್ಲಿ ನಾವು ಯಾವುದೋ ಫೋಟೋ ಅಪ್ಲೋಡ್ ಮಾಡಬೇಕು, ನಿಮ್ಮ ಗ್ಯಾಲರಿನ ಫುಲ್ ಅಕ್ಸೆಸ್ ಕೊಡ್ತೀರಾ, ಲಿಮಿಟೆಡ್ ಅಕ್ಸೆಸ್ ಕೊಡ್ತೀರಾ, ಕೊಡಲ್ವಾ, ಹೀಗೆಲ್ಲ ಕೇಳ್ತಿರುತ್ತೆ. ಕರೆಕ್ಟು. ನೀವು ಆ್ಯಕ್ಸೆಸ್ ಕೊಟ್ರಿ ಅಂತ ಕೇಳಿದ್ರೆ ದಟ್ ಸೋಷಿಯಲ್ ಮೀಡಿಯಾ ಈಸ್ ಆ್ಯಕ್ಸೆಸಿಂಗ್ ಯುವರ್ ಎಂಟೈರ್ ಗ್ಯಾಲರಿ ಆಲ್ ದ ಟೈಮ್. ನಿಮ್ಗೆ ಯಾವ ಫೋಟೋಸ್ ಬರುತ್ತೆ, ಹೀ ಈಸ್ ಡೂಯಿಂಗ್ ಅನಾಲಿಟಿಕ್ಸ್ ಇನ್ ದ್ಯಾಟ್. ನೋಡಿ, ನಮ್ಮ ಫೇಸ್ಬುಕ್ ಕಂಪನಿದು ಒಂದು ಮಾತುಕತೆ ಬಂತು. ಒಂದು ಕಂಪನಿ ಫೇಸ್ಬುಕ್ ಡೇಟಾ ಇಟ್ಕೊಂಡು ಕೆಲವು ಇಂಟೆಲಿಜೆನ್ಸ್ನ ಗ್ಯಾದರ್ ಮಾಡಿಕೊಂಡು ಕಮರ್ಷಿಯಲ್ ಬೆನಿಫಿಟ್ ತೊಗೊಂಡಿದ್ದಾನೆ ಅಂದ್ಬಿಟ್ಟು ಒಂದು ವಿಚಾರ ಬಂತದು. ಐ ಡೋಂಟ್ ವಾಂಟ್ ಟು ಟೇಕ್ ದ್ಯಾಟ್ ಕಂಪ್ನಿ ನೇಮ್ ರೈಟ್ ನೌ, ಬಟ್ ಈ ರೀತಿ ಡೇಟಾಗಳನ್ನ ಯೂಸ್ ಮಾಡಿಕೊಂಡು ಮಾಡ್ಕೋತಾರೆ. ಇದೆಲ್ಲ ನಡೆಯುವಂಥದ್ದು ಅನಾಲಿಟಿಕ್ಸ್ ಬೇಸಿಸ್ ಮೇಲೆ. ನೀವು ಕನ್ಸೆಂಟ್ ಕೊಟ್ಟು ಮಾಡುವಂಥ ಅನಾಲಿಟಿಕ್ಸ್ ಬೇರೆ, ನಿಮಗೆ ಗೊತ್ತಿಲ್ಲದೆ ಮಾಡ್ತಿರೋವಂಥ ಡೇಟಾ ಅನಾಲಿಟಿಕ್ಸ್ ಬೇರೆ, ಅದ್ರಲ್ಲಿ ದೊಡ್ಡ ರಿಸ್ಕ್ ಇರೋದು. ಸೊ ಆ ಒಂದು ಕಾರಣಕ್ಕೆ ಇಫ್ ಯು ವಾಂಟ್ ಟು ಕಂಪೇರ್ ಆ್ಯಪಲ್ ಡಿವೈಸಸ್ ವರ್ಸಸ್ ಆ್ಯಂಡ್ರಾಯ್ಡ್ ಡಿವೈಸಸ್, ಜನಕ್ಕೆ ಆ್ಯಪಲ್ ಡಿವೈಸಸ್ ಇಷ್ಟ ಆಗೋದಿಲ್ಲ. ಏನು ಒಂದೊಂದಕ್ಕೂ ನಾವು ಚೆಕ್ ಮಾಡಬೇಕು, ಕನ್ಸೆಂಟ್ ಕೊಡಬೇಕು, ನೋ ಹೊಡಿತಿರ್ಬೇಕು. ಅದು ಯೂಸ್ ಮಾಡೋರು ಗೊತ್ತಾಗುತ್ತೆ ಎಷ್ಟು ಸೇಫು, ಎಷ್ಟು ಕಾಂಪ್ಲೆಕ್ಸಿಟಿ ಅದು ಅಂತ. ಸೆಕ್ಯೂರ್ ಡಿವೈಸ್ ಎವ್ರಿ ಟೈಮ್ ಇಟ್ ಆಸ್ಕ್ ಯು ಫಾರ್ ದ ಕನ್ಸೆಂಟ್, ಬಟ್ ಆ್ಯಂಡ್ರಾಯ್ಡ್ ಡಿವೈಸಸ್ ವಿಲ್ ಟೇಕ್ ಯುವರ್ ಕನ್ಸೆಂಟ್ ಬೈ ಡಿಫಾಲ್ಟ್. So I'm not promoting Apple or Android, but I'm talking about the risk factors in both the devices. ಸೊ ಆ ಒಂದು ಕಾರಣಕ್ಕೆ ಜನ ಬ್ಲೈಂಡಾಗಿ ಅವರು ಟಿಕ್ ಮಾಡಿ ಇನ್ಸ್ಟಾಲ್ ಮಾಡೋದ್ರಿಂದ ಅವ್ರ ಸಹವಾಸದಲ್ಲಿರುವಂಥ ಎಲ್ಲರ ಡೇಟಾಬೇಸ್ ಕೂಡ ಅವ್ರು ಕಾಂಪ್ರಮೈಸ್ ಮಾಡ್ತಿದ್ದಾರೆ. ಸರ್, ನೀವು ಹೇಳೋದು ನೋಡಿದಾಗ ಎಲ್ಲರೂ ರಿಸ್ಕಲ್ಲೇ ಇದ್ದೀವಿ ನಾವು. ನಿಜ, ಯಾರೂ ಸೇಫ್ ಇಲ್ಲ. ಡಿಜಿಟಲ್ ವರ್ಲ್ಡಲ್ಲಿ ಎವ್ರಿ ಆಫ್ ಅವರ್ ಇನ್ಫಾರ್ಮೇಷನ್ ಈಸ್ ಪಬ್ಲಿಕ್ ಓನ್ಲಿ. ಬಟ್ ಅದು ಆಚೆ ಬರೋ ತನಕನೂ ನಾವು ಸೇಫ್ ಅಷ್ಟೇ. ಯಾರು ಎಲ್ಲಿ ಹೇಗೂ ಅದನ್ನು ಉಪಯೋಗಿಸ್ಕೊತಾರೆ ಅನ್ನೋದ್ರ ಮೇಲೆ ನಮ್ದು ಇದು ನಿಂತಿದೆ. ಖಂಡಿತ. ಕೆಲವರು ಲ್ಯಾಪ್ಟಾಪ್ ಯೂಸ್ ಮಾಡ್ತಾರಲ್ಲ, ನೀವು ಸ್ವಲ್ಪ ಸೂಕ್ಷ್ಮ ಯೂಸ್ ಮಾಡಿ. ಕೆಲವರು ಆ ಲ್ಯಾಪ್ಟಾಪ್ ಕ್ಯಾಮ್ರಾಗಳನ್ನ ಕ್ಲೋಸ್ ಮಾಡಿಟ್ಟಿರ್ತಾರೆ. ಯಾಕಂತ ಕೇಳಿದ್ರೆ ಅವ್ರಿಗೂ ಗೊತ್ತು, ನಮ್ಗೆ ಗೊತ್ತಿಲ್ಲದೆ ಆ ಕ್ಯಾಮ್ರಾ ಯಾರೋ ಯೂಸ್ ಮಾಡ್ತಿದ್ದಾರೆ ಅಂದ್ಬಿಡು ಅಂತ. ಸೊ ಹಾಗಾಗಿ ಮೊಬೈಲಲ್ಲಿ 2 ಕ್ಯಾಮ್ರಾ ಬಂದುಬಿಟ್ಟಿದೆ ಇವಾಗ. ನಾವು ಯೂಸ್ ಮಾಡೋ ಎಲ್ಲ ಟೈಮಲ್ಲೂ ಫ್ರಂಟ್ ಕ್ಯಾಮ್ರಾ ನಮ್ಮನ್ನು ನೋಡ್ತಾ ಇರುತ್ತೆ. ಯಾವ ಅಪ್ಲಿಕೇಶನ್ನು ನಮ್ಮ ಮುಖದ ಯಾವ ಎಕ್ಸ್ಪ್ರೆಷನ್ಸ್ಗಳನ್ನ ಏನು ಕ್ಯಾಪ್ಚರ್ ಮಾಡ್ತದೆ ನಮ್ಗೆ ಗೊತ್ತಿಲ್ಲ. ದಟ್ ಈಸ್ ಹೌ ಇಟ್ ಈಸ್ ಗೋಯಿಂಗ್ ಆನ್ ರೈಟ್ ನೌ. ಸೊ ಹಾಗಾದರೆ ಅಲ್ಟಿಮೇಟ್ಲಿ ಈಗ ನಾವು ಗಿಬ್ಲಿ ಪಿಕ್ಚರ್ ಹಾಕ್ಕೊಂಡು ಖುಷಿ ಪಡಬೇಕಾ ಅಥವಾ ಬೇಡ, ಡೋಂಟ್ ಡೂ ದಿಸ್ ಅಂತ ಹೇಳ್ತೀರಾ? ಸರ್, ಗಿಬ್ಲಿ ಈಸ್ ನಾಟ್ ಸೇಫ್ ಆ್ಯಸ್ ಅ ಸೆಕ್ಯೂರಿಟಿ ಕನ್ಸರ್ನ್. ಅಂದರೆ ನಿಮ್ಮ ಡೇಟಾಬೇಸು ಯಾರಿಗೂ ಅದು ಕೊಡ್ತಿದ್ದೀರಾ ನೀವು, ನಿಮ್ಮ ಆ ಕಂಪನಿಗೆ ನಿಮ್ಗೆ ಯಾವ ಸಂಬಂಧನೂ ಇಲ್ಲ. ನಿಮ್ಮೊಂದು ಕಾರ್ಟೂನಿಶ್ ಪಿಕ್ಚರ್ ಕೊಡ್ತಿದ್ದೀರ ಅನ್ನೋ ಒಂದು ಕಾರಣಕ್ಕೆ ನಿಮ್ಮ ಅಸಲಿ ಇಮೇಜ್ನ ನೀವು ಅವ್ರಿಗೆ ಕಾಂಟ್ರಿಬ್ಯೂಟ್ ಮಾಡ್ತಿದ್ದೀರಾ. ಆ್ಯಂಡ್ ದೇ ವಿಲ್ ಯೂಸ್ ದಿಸ್ ಡೇಟಾ ದ ವೇ ದೇ ವಾಂಟೆಡ್. ನಿಮಗೇನು ಮತ್ತೆ ಪರ್ಮಿಷನ್ ಕೇಳೋದಿಲ್ಲ ಅವರು. ನಾವು ಇಂಥದಕ್ಕೆ ಯೂಸ್ ಮಾಡ್ಕೊತೀವಿ, ಇಂಥ ಅನಾಲಿಟಿಕ್ಸ್ ಯೂಸ್ ಮಾಡ್ತಿದ್ದೀವಿ ಅಂತ ಮತ್ತೇನು ಬಂದು ನಿಮ್ಗೆ ಯಾವ ಕಾರಣಕ್ಕೂ ಅವರು ಕನ್ಸೆಂಟ್ ತೊಗೊಳೋದಿಲ್ಲ. ಒನ್ಸ್ ಯು ಅಪ್ಲೋಡ್ ಇನ್ ದ ಡಿಜಿಟಲ್ ವರ್ಲ್ಡ್, ವಿ ಕಾಲ್ಡ್ ಇಟ್ಸ್ ಡಿಜಿಟಲ್ ಫುಟ್ ಪ್ರಿಂಟ್. ಇಟ್ ಈಸ್ ಆಲ್ವೇಸ್ ದೇರ್. ನಿಮಗೆ ಆಕ್ಸೆಸಿಬಿಲಿಟಿ ಸಿಗದೇ ಇರ್ಬೋದು, ಬಟ್ ಇಟ್ ಈಸ್ ಆಲ್ವೇಸ್ ದೇರ್. ಯಾರಿಗೋ
ಎಲ್ಲೋ ಆಕ್ಸೆಸ್ ಮಾಡ್ಕೋತಾ ಇರ್ತಾರೆ. ಅಂಥ ಒಂದು ಪ್ರಕ್ರಿಯೆಗೆ ನೀವು ಕಾಂಟ್ರಿಬ್ಯೂಟ್ ಮಾಡೋ ಉದ್ದೇಶ ಇತ್ತು ಅಂತ ಕೇಳಿದ್ರೆ ಗಿಬ್ಲಿ ಒಂದೇ ಅಂತಲೇ ಅಲ್ಲ, ಈ ಥರ ಯಾವುದೇ ಟ್ರೆಂಡ್ ಬಂದರೂ ಕೂಡ ಯು ಕಾಂಟ್ರಿಬ್ಯೂಟ್ ಇಫ್ ಯು ವಾಂಟ್ ಟು ಪುಟ್ ಯುವರ್ ಸೆಲ್ಫ್ ಆ್ಯಂಡ್ ದ ಇಂಟಿಗ್ರಿಟಿ ಆಫ್ ಯುವರ್ ಡೇಟಾ ಅಟ್ ರಿಸ್ಕ್. ಆಲ್ಸೋ ಆ್ಯಸ್ ಎ ರೆಸ್ಪಾನ್ಸಿಬಲ್ ಸಿಟಿಸನ್ ಈ ಥರ ಯಾವುದೇ ಒಂದು ಟ್ರೆಂಡ್ ಬಂದಾಗ ನಾವು ಅಪ್ಲೋಡ್ ಮಾಡೋದು ಡೇಟಾ ಇದೆಯಲ್ಲ, ತುಂಬ ನಿಮ್ಮ ಫೋಟೋ ಅಪ್ಲೋಡ್ ಮಾಡ್ಕೊಳ್ಳಿ, ಬಟ್ ನಿಮ್ಮ ಫ್ಯಾಮಿಲಿ, ನಿಮ್ಮ ಫ್ರೆಂಡ್ಸು, ಆ ಒಂದು ಸೋಷಿಯಲ್ ನೆಟ್ವರ್ಕ್ ಇದೆಯಲ್ಲ ಅದು ರಿವೀಲ್ ಮಾಡೋ ನೆಸೆಸಿಟಿ ಇರೋದಿಲ್ಲ. ಸೊ ಯು ಕ್ಯಾನ್ ಎಂಜಾಯ್ ದ ಟ್ರೆಂಡ್ ಬಟ್ ನಾಟ್ ಪುಟಿಂಗ್ ಅದರ್ಸ್ ಅಟ್ ರಿಸ್ಕ್. ದಟ್ ಈಸ್ ಅಡ್ವೈಸ್. ಇಲ್ಲ, ದಿಸ್ ಈಸ್ ಅಂದರೆ ಇದು ಒಳ್ಳೆ ಪಾಯಿಂಟು BN ಪಣೀಂದ್ರ ಅವರು ಹೇಳಿದ್ದು. ಬೀಂಗ್ ಎ ಫಾರೆನ್ಸಿಕ್ ಎಕ್ಸ್ಪರ್ಟ್, ನಮ್ಮ ಪ್ರೊಫೈಲು, ನಮ್ಮ ಅಕೌಂಟು ನಮ್ದು ಅಪ್ಲೋಡ್ ಮಾಡ್ಕೊಳ್ಳೋಣ. ನಮ್ಮ ಜೊತೆ ಯಾರು ಲಿಂಕ್ ಇದ್ದಾರೆ, ನಮ್ಮ ಜೊತೆ ಯಾರು ಸಿಂಕಲ್ಲಿದ್ದಾರೆ, ರೆಗ್ಯುಲರ್ ಟಚ್ಚಲ್ಲಿದ್ದಾರೆ, ನಮ್ಮ ಗ್ಯಾಂಗ್ ಯಾವುದು, ನಮ್ಮ ಬಳಗ ಯಾವುದು, ಇದನ್ನು ರಿವೀಲ್ ಮಾಡದೇ ಇರೋದು ಬಹಳ ಒಳ್ಳೆಯದು. ಬಿಕಾಸ್ ಆ ಮೂಲಕ ಅದು ಇಂಟರ್ಲಿಂಕ್ ಆಗ್ತಾ ಹೋಗುತ್ತೆ. AI ಎಲ್ಲವನ್ನು ಅಬ್ಸರ್ವ್ ಮಾಡ್ತಿರುತ್ತೆ. ನಿಮ್ಮ ಕನ್ಸರ್ನ್ ಬೇಕಾಗೇ ಇಲ್ಲ, ಅದನ್ನೇ ಹೇಳ್ತಿದ್ರು ಅವರು. ಸೊ ನೀವು ಅಪ್ಲೋಡ್ ಮಾಡಿಬಿಡ್ತೀರ ಅಂದರೆ ಮುಗೀತು ನಿಮ್ಮ ಕತೆ ಅಂತ. ಸೊ ಹಾಗಾಗಿ ಬಿ ಕೇರ್ಫುಲ್. ಒಂದು ಕನ್ಸರ್ನಿಂದ ಯಾರಿಗೋ ಎಲ್ಲೋ ಮುಂದೆ ತೊಂದರೆ ಆಗಬಾರ್ದು ಅನ್ನೋ ಕಾರಣದಿಂದ ನಾವು ಈ ಶೋನ, ಈ ಮಾಹಿತಿಯನ್ನು ಅವರಿಂದ ಕೊಡಿಸುವಂಥ ಪ್ರಯತ್ನ ಮಾಡಿದ್ವಿ. ಫಾರೆನ್ಸಿಕ್ ಎಕ್ಸ್ಪರ್ಟ್ ಶ್ರೀ BN ಪಣೀಂದ್ರ ಸರ್, ಥ್ಯಾಂಕ್ ಯು ಸೊ ಮಚ್. ವೆರಿ ವರ್ತ್. ನಮ್ಮನ್ನು ಎಜುಕೇಟ್ ಮಾಡಿದ್ರಿ ಹಂಗೆ ನೋಡೋಕೋದ್ರೆ. ಥ್ಯಾಂಕ್ ಯು ಸರ್. ಆಲ್ ದಿ ಬೆಸ್ಟ್ ಫಾರ್ ಯುವರ್ ಇನಿಷಿಯೇಟಿವ್. ಐ ಆಮ್ ವೆರಿ ಹ್ಯಾಪಿ ಯು ಹ್ಯಾವ್ ಟೇಕನ್ ಇನಿಷಿಯೇಟಿವ್. ತುಂಬ ಜನಕ್ಕೆ ಈ ಒಂದು ಮಾಹಿತಿ ಮುಟ್ಟೋದ್ರಿಂದ ಯಾರು ಎಲ್ಲಿ ಸೇಫ್ ಆಗ್ತಾರೆ ಅಂತ ಅವ್ರಿಗೆ ಇವಾಗ ಗೊತ್ತಾಗೋದಿಲ್ಲ, ಬಟ್ ಇನ್ ದ ನ್ಯಾಷನಲ್ ಇಂಟ್ರೆಸ್ಟ್ ಡೆಫಿನೆಟ್ಲಿ ಇಟ್ ಈಸ್ ಅ ವೆರಿ ಗುಡ್ ಕಾಸ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. BN ಪಣೀಂದ್ರ ಅವರ ಮಾತು ಬಹುಶಃ ನಿಮಗೆ ತಟ್ಟಿದೆ ಅಂತ ಭಾವಿಸ್ತೇನೆ. ಈಗಲೂ ಎಚ್ಚೆತ್ಕೊಳ್ಳೋ ಸಮಯ ಇದೆ. ಲೆಟ್ಸ್ ನಾಟ್ ಡೂ ಇಟ್. ಥ್ಯಾಂಕ್ ಯು. ಒಂದು ಸ್ಪೆಷಲ್ ಎಪಿಸೋಡ್ನ ನೀವು ವಾಚ್ ಮಾಡಿದ್ದಕ್ಕೆ. ಇದು ನ್ಯೂಸೋ ನ್ಯೂಸು. ನಾನು ಹರೀಶ್ ನಾಗರಾಜು. ನಮಸ್ಕಾರ.